ನಮಸ್ಕಾರ ವೀಕ್ಷಕರೇ, ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾವು ತುಂಬ ಸಲ ಮಾತನಾಡಬೇಕಾದ್ರೆ ಇದು ಹೃದಯದ ಮಾತು ಅಂತ ಹೇಳ್ತೀವಿ. ನಿನ್ನ ಮಾತು ಕೇಳಿ ನನ್ನ ಹೃದಯ ನಿಂತಂಗಾಯಿತು ಅಂತ ಹೇಳ್ತಾರೆ. ನನ್ನ ಹೃದಯದಲ್ಲಿ ನಿನಗೆ ಜಾಗ ಇದೆ ಅಂತ ಹೇಳ್ತಾರೆ. ಆ ವಿಷಯ ಕೇಳಿದ ತಕ್ಷಣ ಹೃದಯ ಚೂರಾಗೋಯ್ತು ಅಂತ ಹೇಳ್ತಾರೆ. ಹೀಗೆ ಪದೇ 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 ನಾವು ಹೃದಯದ ಬಗ್ಗೆ ಮಾತನಾಡ್ತಾನೆ ಇರ್ತೀವಿ. ಅಂದರೆ ಯಾಕೆ ಅಷ್ಟು ಮುಖ್ಯವಾಗತ್ತೆ? ಇಡೀ ನಮ್ಮ ದೇಹದಲ್ಲಿ ಹೃದಯ ಇಂಜಿನ್ ಥರ ಅಂತ ಹೇಳ್ತಾರೆ. ವೈದ್ಯಕೀಯವಾಗಿ ನೋಡೋದಾದರೆ ಅಕಸ್ಮಾತ್ ಏನಾದರೂ ಹೃದಯದ ಲಯ ತಪ್ಪಿತು ಅಂತ ಹೇಳಿದ್ರೆ ನಿನ್ನ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಅಂದರೆ ಇಷ್ಟೆಲ್ಲವೂ ಕೂಡ ಹೃದಯದ ಬಗ್ಗೆ ನಾವು ಮಾತನಾಡಿದರೂ ಕೂಡ ಎಲ್ಲೋ ಒಂದು ಸಲ ಅನಿಸ್ಬಿಡುತ್ತೆ ನಮ್ಮ ಬಗ್ಗೆ ನಾವೇ ಜಾಗೃತಿಯನ್ನು ಕಡಿಮೆ ಮಾಡಿಕೊಂಡು ಅನಾರೋಗ್ಯಕ್ಕೆ ಈಡು ಮಾಡ್ಕೊಳ್ತೀವ ಅಂತ. ಯಾಕಿಷ್ಟೆಲ್ಲ ಮಾತನಾಡ್ತಾ ಇದ್ದೀನಿ? ಹೃದಯದ ಬಗ್ಗೆ ಕಾಳಜಿ ಇರಬೇಕು. ಬೇರೆಯವರ ಹೃದಯದ ಬಗ್ಗೆ ಕಾಳಜಿ ಇದ್ದರೂ ಕೂಡ ನಮ್ಮ ಹೃದಯದ ಬಗ್ಗೆ ಕಾಳಜಿ ಮಾಡೋದು ಅಂತ ಹೇಳಿದ್ರೆ ವೈದ್ಯಕೀಯವಾಗಿ ಮಾತನಾಡ್ತಾ ಇರೋ ವಿಷಯಗಳನ್ನು. ಹೃದಯ ಶಸ್ತ್ರಚಿಕಿತ್ಸಾ ವಿಭಾಗದ ಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿ ಹಲವು ಪ್ರಥಮಗಳನ್ನು ನಿರ್ಮಾಣ ಮಾಡಿದಂಥ ಹೆಗ್ಗಳಿಕೆ ಈ ವ್ಯಕ್ತಿಗೆ ಸಲ್ಲತ್ತೆ. ಅಂದರೆ ಈ ಕನ್ನಡದ ನೆಲವನ್ನು ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ತಿರುಗಿ ನೋಡುವಂತೆ ಮಾಡಿದಂಥ ಹೆಗ್ಗಳಿಕೆ ಈ ವ್ಯಕ್ತಿಗೆ ಸಲ್ಲತ್ತೆ. ಯಾರು? ನಾನು ಬರೀ ಈ ವ್ಯಕ್ತಿ ಅಂತ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಆ ವ್ಯಕ್ತಿ ಯಾರು ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಈ ವಿಟಿಯನ್ನು ನೋಡಬೇಕಾಗತ್ತೆ. ದಯವಿಟ್ಟು ನೋಡ್ಕೊಂಡು. ಎಲ್ಲದರ ಸೃಷ್ಟಿಕರ್ತ ಭಗವಂತ ಎಂದು ನಂಬಿರುವ ಮನುಷ್ಯ ಏನೇ ಮಾಡಿದರೂ ಸೃಷ್ಟಿಕರ್ತನನ್ನು ಗೆಲ್ಲಲು ಸಾಧ್ಯವೇ? ಜೀವ ಕೊಡಲು ಸಾಧ್ಯವಿಲ್ಲವಾದರೂ ಜೀವ ಉಳಿಸಬಲ್ಲರು. ಅವರೇ ನಮ್ಮ ಕಣ್ಣೆದುರಿಗೆ ಕಾಣುವ ದೇವರು, ವೈದ್ಯರು. ಈ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾದಾಗ ಅದಕ್ಕೆ ಬೇಕಿರುವ ಆರೈಕೆ, ಶಸ್ತ್ರಚಿಕಿತ್ಸೆ ಮಾಡಿ ಮತ್ತೆ ಸಹಜವಾಗಿ ಕೆಲಸ ಮಾಡುವಂತೆ ಮಾಡುವ ಬಹುಮುಖ ಪ್ರತಿಭೆಯ ಹೃದ್ರೋಗ ಶಸ್ತ್ರಚಿಕಿತ್ಸಾ ವೈದ್ಯರೇ ಡಾಕ್ಟರ್ ವಿವೇಕ್ ಜಾವಳಿ. ಮೂಲತಃ ಗುಲ್ಬರ್ಗಾ ಜಿಲ್ಲೆಯವರಾದ ಡಾಕ್ಟರ್ ವಿವೇಕ್ ಜಾವಳಿಯವರು MBBSನಲ್ಲಿ ಮೊದಲನೇ ರ್ಯಾಂಕ್ ಪಡೆದವರು. ಅವರ ನಿರಂತರ ಅಭ್ಯಾಸ ವೃತ್ತಿ ಪ್ರಾವೀಣ್ಯತೆಗೆ ದಾರಿ ಕೊಟ್ಟಿತ್ತು. ಬೇರೆ ಬೇರೆ ಕ್ಷೇತ್ರದ ಬಗ್ಗೆ ಬಾಲ್ಯದಿಂದಲೂ ಆಸಕ್ತಿ ಇದ್ದರೂ ಪಾಲಿಗೆ ಬಂದದ್ದನ್ನು ಸ್ವೀಕರಿಸಿ ಅದಕ್ಕೆ 100ರಷ್ಟು ಪರಿಶ್ರಮ ಹಾಕಿದರೆ ಯಾವುದು ಕ್ಲಿಷ್ಟವಲ್ಲ, ಯಶಸ್ಸು ಕಟ್ಟಿಟ್ಟ ಬುತ್ತಿ ಎನ್ನುವುದಕ್ಕೆ ಇವರೇ ಸಾಕ್ಷಿ. ಹೃದ್ರೋಗ ಶಸ್ತ್ರಚಿಕಿತ್ಸಾ ಕ್ಷೇತ್ರದಲ್ಲಿ ಮಾಡಿದ ಕೆಲಸಗಳಿಂದ ಹೊರದೇಶದವರು ನಮ್ಮ ಕರ್ನಾಟಕದ ಕಡೆ ಮುಖ ಮಾಡುವಂತೆ ಮಾಡಿ ಕನ್ನಡದ ಹಿರಿಮೆಯನ್ನು ಬಾನೆತ್ತರಕ್ಕೆ ಹಾರಿಸಿದ ಹೆಮ್ಮೆಯ ಕನ್ನಡಿಗ. ಭಾರತದಲ್ಲೇ ಮೊದಲಿಗರಾಗಿ ಮಿನಿಮಲಿ ಇನ್ವೆಸಿವ್ ಬೈಪಾಸ್ ಸರ್ಜರಿ ಮತ್ತು ಮಿನಿಮಲಿ ಇನ್ವೆಸಿವ್ ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಮಾಡಿದ ಹೆಗ್ಗಳಿಕೆ ಇವರದು. 2004ರಲ್ಲಿ ರೋಗಿಯು ಜಾಗೃತಾವಸ್ಥೆಯಲ್ಲಿರುವಾಗಲೇ ತೆರೆದ ಹೃದಯ ಶಸ್ತ್ರಚಿಕಿತ್ಸೆಯನ್ನು, ಹೃದಯ ನಿಂತಾಗಲೂ ಯಾವುದೇ ವೆಂಟಿಲೇಟರ್ ಅಳವಡಿಸದೆ ಪ್ರಪಂಚದಲ್ಲಿಯೇ ಮೊದಲ ಬಾರಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿ ದಾಖಲೆ ನಿರ್ಮಿಸಿದ್ದಾರೆ ಡಾಕ್ಟರ್ ವಿವೇಕ್ ಜಾವಳಿಯವರು. ವೈದ್ಯಕೀಯ ಕ್ಷೇತ್ರದ ಜೀವಮಾನ ಸಾಧನೆಗಾಗಿ ಹಾರ್ವರ್ಡ್ ಮೆಡಿಕಲ್ ಇಂಟರ್ನ್ಯಾಷನಲ್ಸ್ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದಲ್ಲದೆ ಚಂದನ ವಾಹಿನಿಯ ಪ್ರಶಸ್ತಿ, ಅದರ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ, ಇನ್ನಿತರ ಯಾವುದೇ ಪ್ರಶಸ್ತಿಗಳು ಬಂದರೂ ಕೂಡ ನಿರಂತರವಾಗಿ ನನ್ನ ಕೆಲಸ ನಾನು ಮಾಡುತ್ತೇನೆ ಅಂತ ಹೇಳ್ತಾರೆ ಶ್ರೀಯುತ ವಿವೇಕ್ ಜಾವಳಿ ಅವರು. ಪ್ರಸ್ತುತ ಖಾಸಗಿ ಆಸ್ಪತ್ರೆಯಲ್ಲಿ ಚೀಫ್ ಕಾರ್ಡಿಯೋ ಥೊರಾಸಿಕ್ ಮತ್ತು ವ್ಯಾಸ್ಕ್ಯುಲರ್ ಸರ್ಜನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಮುಂದಿನ ಎಲ್ಲ ಯೋಜನೆಗಳು, ಕನಸುಗಳು ಕಾರ್ಯರೂಪ ಪಡೆಯಲಿ ಎಂದು ಶುಭ ಆಶಿಸುತ್ತಾ ಡಾಕ್ಟರ್ ವಿವೇಕ್ ಜಾವಳಿ ಅವರನ್ನು ವಾರದ ಅತಿಥಿ ಕಾರ್ಯಕ್ರಮಕ್ಕೆ ನಮ್ಮ ತಂಡ ಗೌರವದಿಂದ ಸ್ವಾಗತಿಸುತ್ತಿದೆ. ಮಾತಿಗಿಂತ ಕೃತಿ ಲೇಸು ಅಂತಾರೆ. ವಿಟಿಯನ್ನು ನೋಡ್ಕೊಂಡು ಬಂದ್ವಿ. ಹೆಚ್ಚಾದಂಥ ಒಂದು ಇಂಟ್ರೊಡಕ್ಷನ್ ಏನು ಬೇಕಾಗಿಲ್ಲ ಅಂತ ಭಾವಿಸ್ತೀನಿ. ಪ್ರಖ್ಯಾತ ಹೃದ್ರೋಗ ತಜ್ಞರು ಹಾಗೂ ಶಸ್ತ್ರಚಿಕಿತ್ಸಜ್ಞರು, ವಿಶೇಷವಾದಂತಹ ಮೇರು ವ್ಯಕ್ತಿತ್ವ, ಮೇರು ಪ್ರತಿಭೆ, ಸರಳ ಸಜ್ಜನಿಕೆಯ ಹೃದಯ ಸಂಪನ್ನರು ನಮ್ಮ ಈ ವಾರದ ಅತಿಥಿ. ಬನ್ನಿ ಆತ್ಮೀಯವಾಗಿ ಎಲ್ಲರೂ ಸೇರಿ ಬರಮಾಡ್ಕೊಳ್ಳೋಣ ವಿಶೇಷವಾದಂಥ ನಮ್ಮ ಈ ವಾರದ ಅತಿಥಿಯನ್ನ, ಡಾಕ್ಟರ್ ವಿವೇಕ್ ಜಾವಳಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ಮೈ ಪ್ಲೀಸ್. ನಮಸ್ತೆ. ಈಗ ಮೊದಲನೆಯದಾಗಿ
ಮೊದಲನೆಯ ಹೆಜ್ಜೆ, ಮೊದಲನೆಯ ಮಾತು ಎಲ್ಲವೂ ಮೊದಲುಗಳಿಂದ ಆರಂಭವಾದಾಗ ಒಂದು ಚೈಲ್ಡ್ಹುಡ್ ಇಂಪ್ರಿಂಟಿಂಗ್ ಅಂತ ಹೇಳ್ತಾರೆ. ಬಾಲ್ಯ ಮನುಷ್ಯನ ಜೀವನದಲ್ಲಿ ಯಾವ ಒಂದು ಮೈಲಿಗಲ್ಲನ್ನು ಶೇಪ್ ಮಾಡುತ್ತೆ, ಮನುಷ್ಯನನ್ನು ಯಾವ ಒಂದು ಎರಕಕ್ಕೆ ಅದನ್ನು ಹೊಯ್ಯುತ್ತೆ, ಎಲ್ಲಿ ತೆಗೆದುಕೊಂಡು ಹೋಗುತ್ತೆ. ನಿಮ್ಮ ಬಾಲ್ಯದ ಕೆಲವು ಸವಿನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಬಳಸಿರೋದು ಇನ್ ಅ ಫಾರ್ಮ್, ನೈದರ್ ಇನ್ ಅ ವಿಲೇಜ್ ನಾರ್ ಇನ್ ಅ ಸಿಟಿ. ನಮ್ಮ ತೋಟದಲ್ಲೇ ಬೆಳೆದಿದ್ದೀನಿ. ಓಕೆ. ಮ್ಯಾಟ್ರಿಕ್ ಆಗೋ ತನಕ, ಆ ಟೈಮಲ್ಲಿ ಮ್ಯಾಟ್ರಿಕ್ ವಾಸ್ 11th ಸ್ಟ್ಯಾಂಡರ್ಡ್, ನಾಟ್ 10th. ಸೊ 11th ಸ್ಟ್ಯಾಂಡರ್ಡ್ ಆದಮೇಲೆ ದೆನ್ ತೋಟ ಬಿಟ್ಟು ಮನೆ ಬಿಟ್ಟು ನಾನು ಪಟ್ಟಣಕ್ಕೆ ಬಂದೆ. ನಮ್ಮ ಪಟ್ಟಣ ಅಂದರೆ ಗುಲ್ಬರ್ಗ. ನಾನು ಕಾಲೇಜ್ PUC ವಾಸ್ ಇನ್ ಗುಲ್ಬರ್ಗ, ಗೌರ್ಮೆಂಟ್ ಕಾಲೇಜ್. ದಟ್ ಟೈಮ್ ಈ ನಮ್ಮ IIM ಕ್ಯಾಂಪಸ್ ನೋಡಿದ್ರಲ್ಲ ಬೆಂಗಳೂರಲ್ಲಿ, ಲೈಕ್ ಅ ಮಿನಿ ಫಾರೆಸ್ಟ್. ಆ ಗೌರ್ಮೆಂಟ್ ಕಾಲೇಜ್ ಆಫ್ ಗುಲ್ಬರ್ಗ ವಾಸ್ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್, ಸಚ್ ಅ ಲವ್ಲಿ ಕ್ಯಾಂಪಸ್. ಸೊ ನಾವುಗಳು ಎಲ್ಲ ವಿ ವರ್ ವೆರಿ ಲಕ್ಕಿ ಟು ಹ್ಯಾವ್ ಸ್ಟಡಿಡ್ ದೇರ್. ಈಗ ಅದನ್ನು ಎಲ್ಲ ಶೇವ್ ಮಾಡಿ ಅಲ್ಲಿ ಮಿನಿ ವಿಧಾನಸೌಧ ಬಂದಿದೆ, ಕಾಂಕ್ರೀಟ್ ಜಗ್ಗಲ್ಲಿ. ಎಸ್. ಬಟ್ ದೆನ್ ಆ ಟೈಮಲ್ಲಿ PUC ಸೆಕೆಂಡ್ ಇಯರ್ ಆ ಮಾರ್ಕ್ ಮೇಲೆ ಮೆಡಿಕಲ್ ಹೋಗಬೇಕು ಹಾಗೆ ಇದ್ದಿಲ್ಲ. PUC ಫಸ್ಟ್ ಇಯರ್ ವಾಸ್ ದಿ ಇಂಪಾರ್ಟೆಂಟ್ ಇಯರ್. ಆ ಮಾರ್ಕ್ಸ್ ಮೇಲೆ ಮೆಡಿಕಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಸಿಗ್ತಾಯಿತ್ತು. PUC ಸೆಕೆಂಡ್ ಇಯರ್ ಯು ಆಲ್ರೆಡಿ ಅಡ್ಮಿಟೆಡ್ ಇನ್ ಮೆಡಿಸಿನ್, ಆ್ಯಂಡ್ so we used to have a special training course called PPC, pre-professional course. Okay. And that was held by the college. Okay. So PUC college bittu, we go to medical college, they hold a PPC 1 year and then medical. So balya in my childhood alli ತೋಟದಲ್ಲಿ ಬೆಳೆದಿದೆ ಅಂತ ಹೇಳಿದೆಲ್ಲ, ಗುಡ್ ಆ್ಯಕ್ಚುಲಿ. ನಾನು ಹಿಂದೆ ತಿರುಗಿ ನೋಡಿದರೆ ಆ ನಿಸರ್ಗದಲ್ಲಿ ಮತ್ತು ವಿತ್ ಆ್ಯನಿಮಲ್ಸ್, ವಿತ್ ಪೀಪಲ್ ಹೂ ಆರ್ ಇನ್ನೋಸೆಂಟ್, ಮುಗ್ಧತೆ ಹಾಗೆ ಇತ್ತು, ವಾತಾವರಣದಲ್ಲೂ ಮುಗ್ಧತೆ ಇತ್ತು ಒಂದು, ಮತ್ತು ಪ್ರಿಟಿ ಹೆಲ್ದಿ. ನಾನು ಏನು ತಿಂದೆ, ನಾನು ಏನು ಕುಡಿದೆ, ಏನು ಉಸಿರಾಡಿದೆ, ಆಲ್ ದ್ಯಾಟ್ ವಾಸ್ ರಿಯಲಿ ಗುಡ್ ಫಾರ್ ಮೈ ಬಾಡಿ. ಆ್ಯಂಡ್ ದ ವೇ ಐ ಆಮ್ ಮೇಡ್ ಟುಡೇ, ಐ ಫೀಲ್ ದ್ಯಾಟ್ ಐ ಆಮ್ ವೆರಿ ಹೆಲ್ದಿ ಫಾರ್ ಮೈ ಏಜ್, ಆ್ಯಂಡ್ ಇಟ್ಸ್ ಆಲ್ ಬಿಕಾಸ್ ವೇರ್ ಐ ಗ್ರೂ ಅಪ್. ಸೊ ಬಾಲ್ಯ ಎಷ್ಟು ಪ್ರಮುಖ ಅನ್ನೋದನ್ನ ಹೌದು. ಆಮೇಲೆ ನಾವುಗಳು ಈ ಚೈಲ್ಡ್ ಸೈಕಾಲಜಿ ಅಂತ ತುಂಬ ಅವಡಂಬರ ಮಾಡ್ತೀವಿ ಒಂಥರ. ಆ ಟೈಮಲ್ಲಿ ಐ ಗ್ರೂ ಅಪ್ ಲೈಕ್ ಎನಿ ಆಫ್ ದೋಸ್ ಆ್ಯನಿಮಲ್ಸ್. ಆ್ಯಂಡ್ ಮಾಡು ಅಂದರೆ ಮಾಡು. ಇಫ್ ಯು ಡೋಂಟ್ ಡೂ ಇಟ್, ದ ಓನ್ಲಿ ಇನ್ಸ್ಟ್ರೂಮೆಂಟ್ ವಾಸ್ ಯು ಗೆಟ್ ಬೀಟನ್. ಸೊ ಆ ಶಿಸ್ತು, ಆ ವ್ಯಾಲ್ಯೂಸು, ದೇ ವೇರ್ ಆಲ್ ಡ್ರಿಲ್ಡ್ ಹಿಯರ್. ಅನದರ್ ವರ್ಡ್ ನಾನು ವ್ಯಾಲ್ಯೂಸ್ ಅಂತ ಯೂಸ್ ಮಾಡಿದೆ ಅಲ್ಲ, ದೋಸ್ ಡೇಸ್ ಫ್ಯಾಮಿಲಿಯಲ್ಲಿ ಆ ಫ್ಯಾಮಿಲಿ ವ್ಯಾಲ್ಯೂಸ್ ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು ಸರ್. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್. ಸೊ ಬಾಲ್ಯಾವಸ್ಥೆಯಲ್ಲಿ ಪ್ರಾಪರ್ ಫುಡ್, ಪ್ರಾಪರ್ ಏರ್, ಪ್ರಾಪರ್ ವಾಟರ್, ಪ್ರಾಪರ್ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್, ಆ್ಯಂಡ್ ಬಹುಶಃ ಇವೆಲ್ಲ ಮನುಷ್ಯನ ಕೋರ್ ಸ್ಟ್ರೆಂತ್ನ ಡಿಟರ್ಮಿನ್ ಮಾಡುತ್ತೆ. ಆಮೇಲೆ ವಿ ವೇರ್ ಮೇಡ್ ಟು ಡೂ ಆಲ್ ವರ್ಕ್. ಐ ವಾಸ್ ಎಕ್ಸ್ಪೋಸ್ ಟೂ ಮಚ್. ಈಗ ವಿ ಹ್ಯಾಡ್ ಅ ಪೌಲ್ಟ್ರಿ, ಎ ಕೌ ಶೆಡ್, ದೆನ್ ಆಲ್ ಅವರ್ ವೆಜಿಟೇಬಲ್ಸ್ ವೇರ್ ಗ್ರೋನ್ ಇನ್ ಅವರ್ ಓನ್ ಗಾರ್ಡನ್, ಆ್ಯಂಡ್ ಯು ಲರ್ನ್ ಅ ಲಾಟ್. ಆ್ಯಂಡ್ ಸೊ ಇಟ್ ವಾಸ್ ಗುಡ್, ಹೋಲ್ಸಮ್ ಟ್ರೈನಿಂಗ್. ಹೌದು. ನನ್ನ ಸ್ಕೂಲಲ್ಲಿ ಕೂಡ ಒಬ್ಬರು PT ಮಾಸ್ಟರ್ ಇದ್ದರು, ಈ ವಾರ್ ವೆಟ್ರನ್. ಮೈ ಫಾದರ್ ಹ್ಯಾಡ್ ಗಿವನ್ ಹಿಮ್ ಐಡಿಯಾ ಆ್ಯಂಡ್ ಹಿ ಯೂಸ್ ಟು ರನ್ ಸ್ಟ್ರೀಟ್ ಫೈಟಿಂಗ್ ಕ್ಲಾಸಸ್. ಐ ಥಿಂಕ್ ನನ್ನ ಚೈಲ್ಡ್ಹುಡ್ ತುಂಬ ಚೆನ್ನಾಗಿತ್ತು. ವೆನ್ ಐ ಲುಕ್ ಬ್ಯಾಕ್, I was not well provided for. Today's, if I see my own, our own children today, they are very well provided for. We had want of everything. ನಮಗೆ ಏನು ಇದ್ದಿಲ್ಲ. We were basic needs. You can say we grew in poverty, but good childhood. And ಯಾವುದು excessive exposure, unnecessary not only excessive pampering ಇದ್ದಿಲ್ಲ. ಯಾವುದೂ ಅತಿ ಇರಲಿಲ್ಲ ಸರ್. ಯಾವುದೂ ಅತಿ ಇದ್ದಿಲ್ಲ. ಆ್ಯಂಡ್ ದೇರ್ ವಾಸ್ ಎ ವೆರಿ ಕೈಂಡ್ ಆಫ್ ಎ ಡಿಸಿಪ್ಲಿನ್, ಸ್ಟ್ರಿಕ್ಟ್ ಬಾರ್ಡರ್ಸ್ ವೇರ್ ದೇರ್. ವಿ ಹ್ಯಾಡ್ ಟು ಲಿವ್ ಇನ್ ದ್ಯಾಟ್ ಬಾರ್ಡರ್. ಚೆನ್ನಾಗಿತ್ತು ಅದು. ಓನ್ಲಿ ಇವಾಗ ನಿಮಗೆ ಅನ್ಸ್ಲಿಲ್ವಾ ಭಾಷೆ ಒಂದು ನಿಮಗೆ ಸಮಸ್ಯೆ ಆಗಬಹುದು ಮುಂದೆ ಅಂತ? ಆಫ್ ಕೋರ್ಸ್. ಇವನ್ ಕನ್ನಡ ಅದು ನನ್ನ ಮದರ್ ಟಂಗ್ ಇದ್ದರೂ ಕೂಡ ವಾತಾವರಣ ಹಂಗಿತ್ತು ಅಂದರೆ ಬೇರೆ. ನಾನು ಐ ಡಿ ನಾಟ್ ಲರ್ನ್ ಹಿಂದಿ, ದಟ್ ಬಾಂಬೆ ಟೈಪ್ ಹಿಂದಿ. ಗುಲ್ಬರ್ಗ ಬಂದಮೇಲೆ ಕನ್ನಡ, ಆ್ಯಂಡ್ ದಿ ಎಜುಕೇಷನ್ ವಾಸ್ ಇಂಗ್ಲೀಷ್. ಎರಡೂ ಸರಿ ಇದ್ದಿಲ್ಲ. ಬೇರೆ ಮಾಧ್ಯಮ. ಹೌದು, ಬೇರೆ ಮಾಧ್ಯಮ. ಬಟ್ ಐ ಲರ್ನ್ಡ್, ದ ನೋ ಪ್ರಾಬ್ಲಮ್. PUCಲಿ ನನಗೆ ಫಸ್ಟ್ ಕ್ಲಾಸ್ ಸಿಕ್ತು. ದೆನ್ ಐ ಗಾಟ್ ಇನ್ ಟು ಮೆಡಿಸಿನ್. ಮೆಡಿಕಲ್ ಬಂದಮೇಲೆ ದಿ ಕಂಪನಿ, ದಿ ಚಿಲ್ಡ್ರನ್, ಆಲ್ಮೋಸ್ಟ್ 80% ಆಫ್ ದ ಚಿಲ್ಡ್ರನ್ ವೇರ್ ಆಲ್ ಕಾನ್ವೆಂಟ್ ಎಜುಕೇಟೆಡ್. ಅವ್ರ ಜೊತೆ ಮಾತಾಡಬೇಕಂದ್ರೆ ನೀವು ಆಗ ಆಂಗ್ಲ ಭಾಷೆಯನ್ನು ಕಲಿತು
ಇದು ಮಾಡಿ ಅಂದ್ರೆ ಸರ್ ಮನಸ್ಸಿದ್ರೆ ಮಾರ್ಗ ಓ ಏನ್ ಬೇಕಾದ್ರೂ ಎಸ್ ಎಸ್ ಈಗ ನಮ್ಮ ಹತ್ರ ಟಿ ವಿ ಉಂಟು, ಕಂಪ್ಯೂಟರ್ ಉಂಟು, ಆವಾಗ ಏನಿತ್ತು, ಏನೂ ಇದ್ದಿಲ್ಲ. ಇಲ್ಲ ಸರ್. ಸೊ ಆದರೆ ಸರ್ ಒಂದು ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ನಿಮ್ಮನ್ನು ಕೇಳಲೇಬೇಕಾದದ್ದು, ನಿಮ್ಮ ಬಾಲ್ಯದ ಕನಸೇನಂತ ಹೇಳಿದ್ರೆ ಬ್ರಷ್ ಹಿಡಿದು ನಾನು ಕ್ಯಾನ್ವಾಸ್ ಮೇಲೆ ಬಣ್ಣಗಳನ್ನು ಎರಚಬೇಕು ಅಂತಿತ್ತು. ಆದರೆ ನೀವು ನೋಡಿದ್ರೆ ಹೃದಯಗಳ ಬಣ್ಣ ಎರಚ್ತಾ ಆರ್ಟ್ ಟು ಹಾರ್ಟಿಗೆ ಬಂದ್ರಿ ನೀವು. ಚೈಲ್ಡ್ಹುಡ್ಡಲ್ಲಿ ನನಗೆ ಎರಡೇ, ಒಂದು ಐ ಯೂಸ್ ಟು ಪೇಂಟ್ ಅ ಲಾಟ್ ಓಕೆ. ಆ್ಯಂಡ್ ಐ ಯೂಸ್ ಟು ರೀಡ್ ಅ ಲಾಟ್. And that reading also made a lot of impact because though nobody taught, the books taught. And Marathi nalli it was a good thing that almost all English classics are translated in Marathi very well. More than translated, I would say adopted very well. So when I came and started reading English, I realized all this I had read already. The entire Somerset Maughams, everything I had read. Okay. So it was ಚೆನ್ನಾಗಿತ್ತು ಅದು. It was a good window. ನನ್ನ ಅಪ್ಪ ನನ್ನ ಅಮ್ಮ whatever values they put in with a stick, but they have helped me. ನಾನು ಈ ಟೈಮಲ್ಲಿ ಒಂದು ಮಾತು ಕೇಳಲೇಬೇಕು. ಗಿವನ್ ಎನ್ ಆಪರ್ಚುನಿಟಿ, ನೀವು ಕಲೆಯನ್ನು ಪ್ರೋತ್ಸಾಹವನ್ನು ಪಡೆದು ಅದರಿಂದ ಸ್ಫೂರ್ತಿಯನ್ನು ಪಡೆದು ನೀವು ಮುಂದೆ ಬರಬೇಕಂತ ಇದ್ದಿದ್ದು. ನಾವು ಇಫ್ ಗಿವನ್ ಎನ್ ಆಪರ್ಚುನಿಟಿ ಮತ್ತೆ ನಿಮಗೊಂದು ಆಯ್ಕೆ ಅನ್ನೋದು ಸಿಕ್ಕಿದ್ರೆ ವಿಲ್ ಯು ಸ್ಟಿಲ್ ಗೋ ಫಾರ್ ಬೀಯಿಂಗ್ ಅ ಹಾರ್ಟ್ ಸರ್ಜನ್ ಆರ್ ವುಡ್ ಯು ಗೋ ಬ್ಯಾಕ್ ಟು ಆರ್ಟ್ಸ್? ಐ ಡೋಂಟ್ ನೋ. ಜೀವನ ಏನು ಗೊತ್ತಾ, ನಾವು ಹೇಳ್ತೀವಿ ನಾನು ಕನಸು ಕಾಣ್ತೀವಿ, ಕನಸು ಹಿಂದೆ ಚೇಸ್ ಮಾಡ್ತೀವಿ. ನನಗನ್ಸುತ್ತೆ ಸುಳ್ಳು. Life should be like a river, and more than the aim, you should live life every day. Okay. ನಾನು ಭಾಳ ಸರ್ತಿ ಎಲ್ಲರಿಗೆ ಹೇಳ್ತಾ ಇರ್ತೀನಿ, ಒಂದು ಹಿಂದಿಯಲ್ಲಿ ಒಂದು ಶಾಯರಿ ಇದೆ, ದ್ಯಾಟ್ ಕೈ ಬಾರ್ ಉಬ್ರೆ, ಎಷ್ಟು ಸರಿ ನಾನು ಸರ್ಫೇಸ್ ಮೇಲೆ ಬಂದೆ, ಕೈ ಬಾರ್ ಡೂಬೆ, ಎಷ್ಟು ಸರ್ತಿ ಮುಳುಗ್ ಹೋದೆ, ಕೈ ಬಾರ್ ಸಾಹಿಲ್ ಸೆ ಆ ಟಕ್ರಾಯೆ, ತಲಾಶ್ ಓ ತಾಲಾಬ್ ಮೇ ಓ ಲಿಜ್ಜತ್ ಮಿಲಿ ಕಿ ಅಬ್ ಯೆ ದುವಾ ಹೈ ಮಂಜಿಲ್ ಕಭಿ ನಾ ಆಯೆ. ಆ ಥರ like river life should go, enjoy, and if you work hard, whatever comes in the front, don't wait for the best and take it and shine it. All opportunities will become big opportunities, whichever look like a small opportunities. ನಡೀತದೆ ಜೀವನ, ಯು ವಿಲ್ ಬಿ ಸಕ್ಸಸ್ಫುಲ್. ಸೊ ನಿರಂತರವಾಗಿ ನಮ್ಮ ಬದುಕು ಸಾಕ್ತಾ ಇರಬೇಕು, ಹರಿಯುವ ನದಿ ಅಂತ ಇರಬೇಕು, ನಿಂತ ನೀರಾಗಬಾರದು. ನಿಮಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ವೈದ್ಯಕೀಯವಾಗಿ MBBS ಕಡೆ ಮುಖ ಮಾಡ್ತೀರಾ. ಆದರೆ MBBSನಲ್ಲಿ ಫಸ್ಟ್ ರ್ಯಾಂಕ್ ತೊಗೊಳ್ಳೋದು ಅಂದರೆ ಸರ್ ಇವತ್ತಿನ ಸ್ಟೂಡೆಂಟ್ಸ್ಗೆ ನಿಮ್ಮ ಮಾತು ಇನ್ಸ್ಪೈರ್ ಆಗಬೇಕು ಸರ್. ಯಾಕೆಂದರೆ ಯಾರೇ ಕೂಡ ಡೆಡಿಕೇಟೆಡ್ ಆಗಿದ್ರೆ ಏನು ಬೇಕಾದರೂ ಮಾಡೋದಕ್ಕೆ ಅಂತ ಹೇಳಿದ್ರೆ ನೀವು ನಿದರ್ಶನ. ಪ್ಲೀಸ್ ಅದ್ರ ಬಗ್ಗೆ ನನಗೆ ಹೇಳ್ದಲ್ಲ ಈಗ, ಲಿವ್ ಲೈಫ್ ಲೈಕ್ ಎ ರಿವರ್, ಗೋ ಫ್ಲೋ, ಎಂಜಾಯ್ ಎವ್ರಿಥಿಂಗ್. ಓಕೆ. ಈಗ ಮೆಡಿಕಲ್ ನನಗೆ ಬೇಕಾಗಿದ್ದಿಲ್ಲ. ಮೈ ಫಾದರ್ ಟೋಲ್ಡ್ ಮೀ ದಟ್, ಆ್ಯಂಡ್ ದೋಸ್ ಡೇಸ್ ಹಿ ವಾಸ್ ರೈಟ್, ಅಷ್ಟು ಚಾಯ್ಸಸ್ ಇದ್ದಿಲ್ಲ. ಇವತ್ತು ಮೆಡಿಕಲ್ ಮಾಡಿ, ಹಾರ್ಟ್ ಸರ್ಜರಿ ಮಾಡಿ, ಸಮ್ ಆಫ್ ಮೈ ಜೂನಿಯರ್ಸ್ have gone into filmmaking and have created great companies. Okay. Those days that was not possible. So medical seat siktu hogappa. Whatever you got, work hard and shine it, you will shine. But your question was how I could get a rank. Yeah. There are two. First is the answer I already gave you, that work hard and things will open up. Secondly, nam kaladalli the education was really not very wise, I would say. ನೀವು ಚೆನ್ನಾಗಿ ಸುಮ್ಮನೆ ಮಗ್ ಹೊಡೆದ್ರೆ, if you mug, and you will get marks. Yes. So last 3 months, 2 months, you sit tight and you mug and you read properly, you will get marks. So we kept on getting marks. Finally, obviously, ನನಗೆ rank ಸಿಕ್ತು. That was because there was not much help and I did not know how much reading is enough. So we read too much. Rank ಬಂತು. But rank ಬಂತು, ಥಿಯರಿ ಮಾಸ್ಟರ್ ಆಗ್ತೀವಿ. ಥಿಯರಿ ಮಾಸ್ಟರ್ ಆಗಿದ್ದ ಕಾರಣದಿಂದ ನೀನು ಒಳ್ಳೆ ಡಾಕ್ಟರ್ ಆಗ್ತೀಯಾ ಅಂತ ಇಲ್ಲ. ದಟ್ ಈಸ್ ನಾಟ್ ಪಾಸಿಬಲ್. ಕರೆಕ್ಟ್. ಒಳ್ಳೆ ಡಾಕ್ಟರ್ ಆಗಬೇಕಂದ್ರೆ ಒಂದು ಒಳ್ಳೆ ವೃತ್ತಿ ಇರಬೇಕು, ಆ್ಯಂಡ್ ಯು ಮಸ್ಟ್ ಬಿ ಪೇಷಂಟ್ ಸೆಂಟ್ರಿಕ್, ಪ್ರಾಕ್ಟೀಸ್ ಆಗಬೇಕು, ಆ್ಯಂಡ್ ಯು ಮಸ್ಟ್ ಅಲಾವ್ ಯುವರ್ ಕಾಮನ್ ಸೆನ್ಸ್, ಬಿಕಾಸ್ ಡಯಾಗ್ನೋಸಿಸ್ ಮಾಡಬೇಕು. ಟ್ರೀಟ್ಮೆಂಟಲ್ಲಿ ನಾವು ಸರ್ಜರೀಸ್ ನಾಟ್ ಲೈಕ್ ಮೆಡಿಸಿನ್, ಸರ್ಜರೀಸ್ ಯು ಹ್ಯಾವ್ ಟು ಡೂ ಇಟ್ ಪ್ರಾಪರ್ಲಿ. ಸೊ intention, B shrama, ಮೂರು focus, and it is being a good doctor is not theory. So first rank siglarde hogli, that doesn't really materialize into being a good doctor. That also I'll tell you. But ಯಾವ ಕಾಲದಲ್ಲಿ ಏನು ಮಾಡಬೇಕು ಮಾಡ್ತಾನೆ ಹೋಗಬೇಕು. ಸೊ ಸ್ಟೂಡೆಂಟ್ ಇರೋವಾಗ ನೀನು ಯು ಮಸ್ಟ್ ಗೆಟ್ ಹೈ ರ್ಯಾಂಕ್ಸ್, ಓಕೆ, ಯು ಮಸ್ಟ್ ಡೂ ದ್ಯಾಟ್. But that will not make you a great doctor, that also you must remember. Correct. So ಅಲ್ಲಿಗೆ ಬಿಡಬೇಕು. ಈಗ ಈ ಲೆವೆಲ್ ಆಫ್ ಲೈಫಲ್ಲಿ ನಾನು ಎಲ್ಲರಿಗೆ ಹೇಳ್ತೀನಿ, ನನ್ನ ಸ್ಟೂಡೆಂಟ್ಸ್ಗೆ, ನನ್ನ ಜೂನಿಯರ್ಸ್ಗೆ, ನಾನು ಈವನ್ ಇನ್ ಮೈ ಓನ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ದ ಹಾಸ್ಪಿಟಲ್, ದ್ಯಾಟ್ ಮನುಷ್ಯ
ಗ್ರೋ ಆಗ್ತಾ ಹೋಗ್ತಾನೆ, ಬೆಳಿತಾನೆ. ಪ್ರತಿ 4ನೇ 5ನೇ ವರ್ಷ ಅವನದು ಎಕ್ಸ್ಪೀರಿಯನ್ಸ್ದು ಏನು ಎಕ್ಸೆಸ್ ಬ್ಯಾಗೇಜ್ ಇದೆ ಅದನ್ನು ಬಿಸಾಕ್ತಾ ಹೋಗಬೇಕು. ಇಲ್ಲಾಂದರೆ ಇಲ್ಲಿ ತುಂಬ ಗ್ಯಾಸ್ ತುಂಬ್ತದೆ ಜಾಸ್ತಿ ಆಗುತ್ತೆ. ಆವಾಗ ಆ್ಯಂಡ್ ಆಲ್ಸೋ ಯು ಗ್ರೋ ಓಲ್ಡ್, ಎಸ್, ಯು ವಿಲ್ ನಾಟ್ ರಿಮೈನ್ ಯಂಗ್. ಆ್ಯಂಡ್ ಸೊ ಯಾವ ಕಾಲದಲ್ಲಿ ಏನು ಮಾಡಬೇಕು ಮಾಡ್ತಾ ಹೋಗಿ, ಬಟ್ ಕಾಲಗಳು ಬದ್ದಿ ಆಗ್ತಾ ಇರ್ತವೆ. ಟೆಕ್ನಾಲಜಿ ಚೇಂಜಸ್, attitude, everything changes. Only constantly change. So you must be very flexible and you must be changing all the while. ಸೊ ಅಡ್ಯಾಪ್ಟಬಿಲಿಟಿ ಇರಬೇಕು. Adaptability, but for that the enemy is your excess experience. ಅದನ್ನು ಬಿಡ್ತಾ ಇರಬೇಕು. ನನಗೆ 2010 ಏನು ಎಕ್ಸ್ಪೀರಿಯನ್ಸ್ ಇತ್ತು ಅದು 2021 ಅಷ್ಟು ಕನೆಕ್ಷನ್ ಇಲ್ಲ. ಅದೇ ಹಿಡ್ಕೊಂಡು ಆಗಂಗಿಲ್ಲ. ಸರ್, ಈಗ ವೈದ್ಯಕೀಯ ವಿದ್ಯಾರ್ಥಿಗಳು ತುಂಬ ಜನ ಬಾಡಿಯನ್ನು ಡಿಸೆಕ್ಟ್ ಅಥವಾ ಸರ್ಜರಿ ಮಾಡೋಕ್ಕೆ ಅಂತ ನಿಂತಾಗ ಬ್ಲಡ್ ನೋಡಿದ್ರೆ ಅಥವಾ ಈ ಥರ ಕಂಡೀಷನಲ್ಲಿ ಪ್ಯಾನಿಕ್ ಆಗ್ತಾರೆ. ಮೊದಲನೇ ಕ್ಷಣ ನೀವು ನಿಂತಾಗ ನಿಮಗೆ ಹೇಗಿತ್ತು ಸರ್ ಅನುಭವ? ಇಲ್ಲ, ನಂದು ಮೈ ಕೋರ್ ವಾಸ್ ಲಿಟ್ರರಿ. ಐ ಟೋಲ್ಡ್ ಬುಕ್ಸ್, ಪೊಯೆಟ್ರಿ, ಪೇಂಟಿಂಗ್. ಸೊ ಫಸ್ಟ್ ಡೇ ಮೆಡಿಕಲ್ ಬರುವಾಗ ಫಾರ್ ರಿಓರಿಯಂಟೇಷನ್ ವಿ ಆರ್ ಬ್ರಾಟ್ ಇನ್ ಟು ದ ಅನಾಟಮಿ ಡಿಸೆಕ್ಷನ್ ಹಾಲ್. ಟುಡೇಸ್ ಅನಾಟಮಿ ಡಿಸೆಕ್ಷನ್ ಹಾಲ್ಸ್ ಆರ್ ವೆರಿ ಸೊಫಿಸ್ಟಿಕೇಟೆಡ್, ನೈಸ್. ದೇರ್ ಇಸ್ ಲಾಟ್ ಆಫ್ ಅಸ್ಥೆಟಿಕ್ಸ್. ನಮ್ಮ ಕಾಲಲ್ಲಿ ಹಂಗಿದ್ದಿಲ್ಲ. ಸೋ ಮಚ್ ಆಫ್ ಸ್ಟಿಂಕ್. There is big formalin tank. They put a hook and bring the dried dead body up. Okay. And so it was a shock, especially somebody like me. Okay. But I think, see, human, especially youngsters, they are very resilient. Okay. And we just got used to it. Anatomy dissection, first year. Then autopsies. Okay. Third year only. Then also things like labor ward, labor room. Those are all quite dramatic moments, but you get adapted. I don't think it's such a problem. ಇದು ಅನಾಟಮಿಯ ಭಾಗ ಆದರೆ ಇದು ನಿಮ್ಮ ಮೊದಲನೆಯ ಒಂದು ಹೇಗೆ ನಾವು ಅದನ್ನು ಕ್ಯಾಡೆವರ್ನ ಎಕ್ಸೆಪ್ಟ್ ಮಾಡ್ಕೊಳ್ತೀವಿ ಅನ್ನುವಂಥ ಒಂದು ಭಾಗ ಆದರೆ, ಮೊದಲನೆಯ ಬಾರಿ ನೀವು ಸಂಪೂರ್ಣವಾಗಿ ಎಲ್ಲ ಓದಿ ಇಂಟರ್ನ್ಶಿಪ್ ಎಲ್ಲ ಮುಗಿಸಿ ಲೈವ್ ಹಾರ್ಟ್ ನೀವು ನೋಡಿದಾಗ ಆ ಒಂದು ಪಲ್ಸೇಷನ್ ಹೇಗಿತ್ತು? ನಿಮ್ಮ ಒಂದು ಫೀಲ್ ಹೇಗಿತ್ತು? ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ ನಿಮ್ಮ ಫಸ್ಟ್ ಹಾರ್ಟ್? ನಾನು MBBS ಇಂಟರ್ನ್ಶಿಪ್ ಮುಗಿದ ತನಕ ಐ ವಾಸ್ ಇನ್ ಗುಲ್ಬರ್ಗಾ. ಆ ಟೈಮಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಇದ್ದಿಲ್ಲ. ವಿ ವೇರ್ ಹ್ಯಾಂಡ್ಫುಲ್ ಆಫ್ ಫ್ಯೂ ಸ್ಟೂಡೆಂಟ್ಸ್, ನಾವೇ ಎಲ್ಲನೂ ಮಾಡೋದು. ಸೊ ದಟ್ ವೇ ವಿ ವೇರ್ ಟ್ರೈನ್ಡ್ ವೆರಿ ವೆಲ್. ಸೊ ನಾನು ಇಂಟರ್ನ್ಶಿಪ್ ಮುಗಿಸಿ MBBS ಡಿಗ್ರಿ ಪಡೆಯೋ ತನಕ ಐ ಹ್ಯಾಡ್ ಎ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ ಸರ್ಜರಿ, ಇಂಡಿವಿಜುವಲ್ ಟ್ರೈನಿಂಗ್. ದೆನ್ MS ಮಾಡ್ತೀವಿ. MS ಮಾಡೋವಾಗ ಅಗೇನ್ ಐ ಹ್ಯಾಡ್ ಗುಡ್ ಟೀಚರ್ಸ್ ಆ್ಯಂಡ್ ಐ ಹ್ಯಾಡ್ ಲಾಟ್ ಆಫ್ ಎಕ್ಸ್ಪೋಜರ್. ಸೊ ಬೈ ದ ಟೈಮ್ ಯು ಫಿನಿಶ್ MS ಆ್ಯಂಡ್ ದೆನ್ ಯು ಕಮ್ ಔಟ್, ದೆನ್ ಕಮ್ಸ್ ಹಾರ್ಟ್ ಸರ್ಜರಿ. ಬೈ ದೆನ್ ಐ ವಾಸ್ ಅ seasoned surgeon. But heart surgery is a very big drama. So first time when I did my first independent open heart surgery, it really shook something and I realized that this is what I like anta. Then nan tirag nodilla. Then so that was a milestone. Oh yeah, it was a milestone. It was nan tumba sarti nan interview alli helidini, it was like falling in love. And if it is a truly you fall in love, then it's very difficult to fall out. ಸರ್, ನಿಮ್ಮ ಲೈಫಿನ ಬೆಂಚ್ ಮಾರ್ಕ್ 1991 ಬೀಟಿಂಗ್ ಓಪನ್ ಹಾರ್ಟ್ ಸರ್ಜರಿ, ಲೈಕ್ ಅಂತಹ ಆಲೋಚನೆ ಜೊತೆಗೆ ಅದನ್ನು ಪ್ರಯತ್ನ ಮಾಡಬೇಕು ಮಾಡೋವಂಥದ್ದನ್ನು ನೀವು ಆ ಒಂದು ರಿಸ್ಕ್ ಅಂತಲೇ ನಾನು ಹೇಳ್ತೀನಿ. ಯಾಕೆಂದರೆ ಬಿಕಾಸ್ ಅವತ್ತು ಯಾರೂ ಒಂದು ಹೃದಯದ ಜೊತೆ ಈ ರೀತಿಯಾಗಿ ಮಾಡೋದಕ್ಕೆ ಪ್ರಯತ್ನ ಪಡೋದು ತುಂಬ ಕಷ್ಟ ಸರ್. ಆದರೆ ಆ ಪ್ರಯತ್ನ ಮಾಡೋದಕ್ಕೆ ಪ್ರೇರಣೆ ಏನು ಸರ್? ಯಾಕೆ ನಾನು ಹೇಳಿದೆ ಅದ ಪ್ರೇರಣೆ ಅಂತ. ಸಿ, ಲೈಫ್ ಈಸ್ ಲೈಕ್ ಅ ರಿವರ್, ಯು ಲಿವ್ ಬೈ ದ ಡೇ. ಓಕೆ, ಆವಾಗ this beating heart surgery, we could never imagine the entire road ahead. But coronary bypass surgery was an important surgery. 50% of the operations now ಮಾಡ್ತಾ ಇರೋದು operations coronary bypass surgery. Okay. Coronary bypass surgery ಮಾಡಬೇಕಂದ್ರೆ the arteries are on the surface of the heart. ನಾವು ಹಾರ್ಟ್ ಲಂಗ್ ಮೇಲೆ ಮಷಿನ್ ಮೇಲೆ ಹಾಕ್ತೀವಿ, ರಕ್ತ ಎಲ್ಲ ಅಲ್ಲಿ ಹೋಗ್ತದೆ, ಪ್ಲಾಸ್ಟಿಕ್ ಮೇಲೆ ಎಕ್ಸ್ಪೋಸ್ ಆಗ್ತದೆ. We stop the heart. Heart is quiet for so many minutes, maybe sometimes 2 hours, and then something on the surface of the heart. We are not even cutting and going inside the heart. Okay. So it really doesn't make a sense. Can we not do it a better way, where we can reduce expenditure, whether we can reduce the trauma to the heart, trauma to the blood component, trauma to the body, and not eat like this instead of eating like this. Okay. So this was the idea, that to make it more patient friendly, a road that is more patient friendly, and ಇದರಿಂದ ಆ್ಯಂಡ್ ಆಲ್ಸೋ ಅಪ್ಲಿಕೇಬಲ್ ಟು ಮಾಸಸ್, ಭಾಳ ಜನರಿಗೆ ಉಪಯುಕ್ತ ಅಂತ ಆಗಬೇಕು ಅಂತ. ಸೊ ದ್ಯಾಟ್ ವಾಸ್ ದ ಓನ್ಲಿ ಒಂದೇ ಉದ್ದೇಶ ಅದು. ಅದರಲ್ಲಿಂದೇ ವಿ ವೆಂಟ್ ಇನ್ ಟು ದಿಸ್ ನ್ಯೂ ರೋಡ್ಸ್. ಬೀಟಿಂಗ್ ಹಾರ್ಟ್ bypass surgery when we were doing first time,
ಅಷ್ಟೆಂಥದ್ದು ಫಿಯರ್ ಆರ್ ವರಿ ಇಟ್ ವಾಸ್ ನಾಟ್ ದೇ. ವಿ ಹ್ಯಾಡ್ ಟು ಬಿ ಕೇರ್ಫುಲ್. ಆಲ್ ರಿಹರ್ಸಲ್ಸ್ were done, enough discussions were done. Okay. We were very confident. The first flight was a very well performed flight, Okay. and we never looked back. But ಹೇಗೆ ನಾವು ಮುಂದೆ ಹೋಗಿದ್ದೀವಿ, we realize that the potential of it. ಇವತ್ತು ಭಾರತ ದೇಶದಲ್ಲಿ ಸಪೋಸ್ 100 bypass surgeries ಆಗ್ತಾ ಇದ್ದರೆ 70 bypass surgeries are beating heart bypass surgeries. Oh. That means this was a road to be traveled. Great, sir. ಅದೇ ತರಹ ನಾವು 1995 ಫಸ್ಟ್ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಮಾಡಿದ್ವಿ. ಎಲ್ಲರೂ why are you eating like this, can you not eat like that? But today we have the world's minimal invasive association, India's minimal invasive association. This is a very important road, and we are slowly trying to convert every surgery into that. So new roads are those, they are not fancy. It should be applicable to a masses. It should make outcomes better. It should be more patient friendly. ಹೌದು. And at the same time see if you can bring the cost down. Okay. ಈ ಮೂರು ಇಂಪಾರ್ಟೆಂಟ್. ಈಗ most of the abdominal surgery has become laparoscopic. ಹೌದು. ಎಸ್ ಅದೇ ಥರ ಹಾರ್ಟ್ ಸರ್ಜರಿ ಈಸ್ ಗೋಯಿಂಗ್ ಮೋರ್ ಆ್ಯಂಡ್ ಮೋರ್ ಮಿನಿಮಲ್ ಇನ್ವೇಸಿವ್, ಬಟ್ ಕೇರ್ಫುಲಿ. Okay. ಸಡನ್ಲಿ ಇಟ್ ಶುಡ್ ನಾಟ್ ಬಿಕಮ್ ಮಂಕಿ ವಿತ್ ಅ ಹ್ಯಾಮರ್ ಇನ್ ದ ಹಾರ್ಟ್ ಹ್ಯಾಂಡ್. ಸೊ ಹಾಗಾದ್ರೆ ಈಸ್ ಮ್ಯಾನೇಜ್ಮೆಂಟ್ ಆಲ್ಸೋ ಅ ಸೈನ್ಸ್? ಮ್ಯಾನೇಜಿಂಗ್ ಅನ್ ಇನ್ಸ್ಟಿಟ್ಯೂಷನ್, ಒಂದು ಸಂಸ್ಥೆಯನ್ನು ಕಟ್ಟಬೇಕು, ನಿರ್ವಹಿಸಬೇಕು. ಕೋರ್ಸ್ ಈಗ ವೈ ಹ್ಯಾವ್ ಯು ಗಾಟ್ IIM ಅಲ್ವಾ? ದಿಸ್ ಈಸ್ ಎ ವೆರಿ ಸ್ಪೆಷಲೈಸ್ ಥಿಂಗ್. ಒಂದೊಂದು ಕಾಲದಲ್ಲಿ ರನ್ನಿಂಗ್ ಹಾಸ್ಪಿಟಲ್ ವಾಸ್ ಎ ವೆರಿ ಒಂದು ಚಿಕ್ಕ ಮಾತಿತ್ತು, ಅದು ಒಂದು ನರ್ಸಿಂಗ್ ಹೋಮ್ ನಡೆಸ್ತಾ ಇದ್ದೀವಿ ಆ್ಯಂಡ್ ಓನ್ಲಿ ಡಾಕ್ಟರ್ ನ್ಯೂ ಎವ್ರಿಥಿಂಗ್. ಟುಡೇ ಇಸ್ ನಾಟ್ ಲೈಕ್ ದ್ಯಾಟ್. ಐ ಗಾಟ್ 1000 bed ಹಾಸ್ಪಿಟಲ್. ಆ 1000 bed ಹಾಸ್ಪಿಟಲಲ್ಲಿ ಹಾಸ್ಪಿಟಲ್ ಇಸ್ ದಿಸ್ ಮಚ್, ಮೆಡಿಸಿನ್ ಇಸ್ ದಿಸ್ ಮಚ್. ಅದರಲ್ಲಿ ದೇರ್ ಈಸ್ ಅ HR, ದೇರ್ ಈಸ್ ಅ ಫೈನಾನ್ಸ್ ಮ್ಯಾನೇಜ್ಮೆಂಟ್, ದೇರ್ ಈಸ್ ಅ ಹೌಸ್ ಕೀಪಿಂಗ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಈಚ್ ಇನ್ ಇಟ್ ಸೆಲ್ಫ್ ಈಸ್ ಅ ಸೈನ್ಸ್, and to sync them together is a science. So today ನಾನು ನನ್ನ ಸ್ವಂತ ದುಡ್ಡಿನಿಂದ ಒಂದು 1000 bed ಹಾಸ್ಪಿಟಲ್ ಕಟ್ತೀನಿ, ಎಲ್ಲ ನಾನೇ ನೋಡ್ತೀನಿ, ನನ್ನ ಕಾಮನ್ ಸೆನ್ಸ್ ಮೇಲೆ ಎಲ್ಲ ನಡೀತದೆ, ನನ್ನ ಮೆಡಿಕಲ್ ನಾಲೆಜ್ ಮೇಲೆ ಎಲ್ಲ ನಡೀತದೆ. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಓಕೆ, ಐ ಆಮ್ ನಾಟ್ ಟ್ರೈನ್ ಫಾರ್ ದ್ಯಾಟ್. ಸೊ ಎಸ್, ಇಟ್ ಈಸ್ ಅ ಸೈನ್ಸ್. ಟು ಕಟ್ ಇಟ್ ಶಾರ್ಟ್, ಇಟ್ಸ್ ಅ ಸೈನ್ಸ್ ಆ್ಯಂಡ್ ಎವ್ರಿಬಡಿ ಶುಡ್ ಡೂ ದೇರ್ ವರ್ಕ್. ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಎಲ್ಲರೂ ಕಣ್ಣು ನಿಮ್ಮ ಮೇಲೆ ಇರುತ್ತೆ. ನಿಮ್ಮನ್ನು ಯಾರೂ ಹೈಜಾಕ್ ಮಾಡಲಿಲ್ವಾ ಸರ್? ಅಂದರೆ ಹೊರದೇಶಗಳು ಯೂಶಲಿ ನಾವು ಇವತ್ತು ನೋಡಿದಾಗ ಎಲ್ಲರೂ ಏನಂತ ಹೇಳಿದ್ರೆ ನಮ್ಮಲ್ಲಿದ್ದಂಥ ದ ಬ್ರಿಲಿಯಂಟ್ ಡಾಕ್ಟರ್ಸ್, ಯಾವುದೇ ಫೀಲ್ಡ್ ಇರ್ಬೋದು, ಎಲ್ಲರನ್ನೂ ಅಲ್ಲಿ ಕರೆಸ್ಕೊಂಡು ಬಿಡ್ತಾರೆ. ಸೊ ನಿಮಗೆ ಅಂಥದ್ದಾಗಲಿಲ್ವಾ ಸರ್? ನೋ ಅದೇ ಐ ವಾಸ್ ವೆರಿ ಕ್ಲಿಯರ್ ಇನ್ ಮೈ ಮೈಂಡ್. ನಾನು MBBS ಮಾಡಾದ್ಮೇಲೆ ನನ್ನ ಬ್ಯಾಚ್ಮೇಟ್ಸ್, ಮಜಾರಿಟಿ ಮೈ ಬ್ಯಾಚ್ಮೇಟ್ಸ್ ವೆಂಟ್. ಅವಾಗ ಭಾಳ ಈಸಿ ಇತ್ತು. ECFMG, ನಾಟ್ so difficult as today. There also it was needed badly. But I never felt like that. I was very clear that I am more comfortable here. This is where I will grow, and whatever, if I can do something good, I will do it here anta. Nanu Bombay, my education was in Bombay. I could have very easily stayed there. I was a blue-eyed boy there. But ನಾನು ಬಿಟ್ಟು ಬಂದೆ ಬೆಂಗಳೂರಿಗೆ, ಬಿಕಾಸ್ ದಿಸ್ ಈಸ್ ವೇರ್ ವಾಟ್ ಎವರ್ ಐ ಡೂ ವಿಲ್ ಬಿ ನೋನ್. ನನ್ನ ತಂದೆ ತಾಯಿಗೆ ಗೊತ್ತಾಗುತ್ತೆ, ಮೈ ರಿಲೇಟಿವ್ಸ್ ವಿಲ್ ನೋ, ಮೈ ಫ್ಯಾಮಿಲಿ ವಿಲ್ ನೋ. It's always comfortable to be in your own land. Yes, sir. There is nothing like, and so by fluke, if you do well, then you have done well for your people. Your people, yes sir. Philosophy anta ಹೇಳ್ತಾ ಇಲ್ಲ, but even as an individual, that's the most comfortable thing to do. ಸೊ ಹೀಗೆ ಆರಂಭವಾದದ್ದು ಒಂದು ಜಯದೇವ ಅನ್ನುವಂಥ ಒಂದು ಸಂಸ್ಥೆ. ಸೊ ಆನ್ ದ ಜಯದೇವ, ವರ್ಲ್ಡ್ ಮ್ಯಾಪ್ ಭಾರತವನ್ನು ಎದ್ದು ನಾನು ಬ್ಯಾಂಗ್ಳೂರ್ ಬಂದಿರೋದು ಕಾರಣನೇ ಜಯದೇವ. ನಾನು ಹೇಳ್ದಲ್ಲ, ನಾನು ಬಾಂಬೆಯಿಂದ ಈ ಕಡೆ ಬಂದೆ, ಬಟ್ ಅಪಾರ್ಚುನಿಟಿ ವಾಸ್ ದಿಸ್ ಥಾಟ್. ಆ ಟೈಮಲ್ಲಿ ದೇರ್ ವಾಸ್ ಅ ಲಿಟಲ್ ಮನಿ ಅವೈಲೇಬಲ್ ಇತ್ತು. ಈ ಥಾಟ್ ಇತ್ತು, ಈ ಥರ ಒಂದು ಸಂಸ್ಥೆ ಮಾಡಬೇಕು, ಕಾರ್ಡಿಯಾಕ್ ಸೌಲಭ್ಯ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಸಿಗಬೇಕು, ಒಂದು ಒಳ್ಳೆ ಸ್ಟೇಟ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ. ಬಟ್ ಅಷ್ಟು ಫಂಡಿಂಗ್ ಇದ್ದಿಲ್ಲ, ಆ್ಯಂಡ್ ದೇರ್ ವಾಸ್ ಸ್ಮಾಲ್ ಲ್ಯಾಂಡ್ ವಾಸ್ ಗಿವನ್ ಇನ್ ವಿಕ್ಟೋರಿಯಾ ಕ್ಯಾಂಪಸ್. ಬಟ್ ಐ ಕೇಮ್ ಬ್ಯಾಕ್ ಓನ್ಲಿ ಬಿಕಾಸ್ ಆಫ್ ದ್ಯಾಟ್. ಆ್ಯಂಡ್ ದೆನ್ ರಾಮಕೃಷ್ಣ ಹೆಗಡೆ ಇದ್ದರು CM, ದೇ ಆಲ್ ಹೆಲ್ಪ್ಡ್ ಅ ಲಾಟ್. And Chinna ಅವರಿದ್ದರು ಡೈರೆಕ್ಟರ್. He was also very open-minded. His role was, he took his role very correctly. He was our provider, our networker in the government, and everybody did their role. Now ಒಂದು ಭಾವನೆಯಿಂದ ಆ ಇನ್ಸ್ಟಿಟ್ಯೂಟ್, and then we brought a culture from outside. I brought it from Bombay. And government ಆಡಳಿತದಲ್ಲಿ ಇಲ್ಲಿ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಕಲ್ಚರ್ was very different. And what we created that time was a exception. And luckily Virendra Patil CM ಆದಮೇಲೆ ನಮಗೆ ಲ್ಯಾಂಡ್ ಸಿಕ್ತು ಅಲ್ಲಿ 14.5 acres. Then
quickly we moved and we created this new institution. And that is a good example. Yes. You know the whole story. ನಾನೇನು Yes. ಹೇಳಬೇಕಾಗಿಲ್ಲ. ಹೌದು. ಸೊ ನಮ್ಮ ಕಾನ್ಶೈನ್ಸ್ ಸರಿ ಇರಬೇಕು, ನಮ್ಮ ಇಂಟೆನ್ಷನ್ ಸರಿ ಇರಬೇಕು. ಜಯದೇವ ನೋಡಿದ್ರಲ್ಲ, ಹೌದು. ಎಲ್ಲಿಂದ ಬಂತು. ಈಗ ಇಟ್ ಈಸ್ ಆ್ಯಕ್ಚುಲಿ ಎನ್ವಿ ಫಾರ್ ಆಲ್ ನೇಬರಿಂಗ್ ಸ್ಟೇಟ್ಸ್. ಡೆಫಿನೆಟ್ಲಿ. ನಮ್ಮ ವೋಕಾಡ್ ಹಾಸ್ಪಿಟಲ್, ನಾನು ಅದು ಎಲ್ಲ ಸರಿಯಾಗಿ ಆಗಿ ಸೆಟ್ ಆದಮೇಲೆ ಈ ಕ್ವಾಲಿಟಿಯಲ್ಲಿ ಬಳಸೋದು ಸಾಧ್ಯ ಇಲ್ಲ. ಐ ಹ್ಯಾವ್ ಟು ನೌ ಲುಕ್ ಇನ್ ಪ್ರೈವೇಟ್, ಬಿಕಾಸ್ ಪ್ರೈವೇಟ್ ಇದ್ದಿಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಐ ಹ್ಯಾಡ್ ಅ ಫ್ರೆಂಡ್ ಹಬಿಲ್ ಖೋರಾಕಿವಾಲಾ, ಹೀಸ್ ಫಂಡಿಂಗ್, ಆ್ಯಂಡ್ ಆನ್ ಕನಿಂಗ್ಹ್ಯಾಮ್ ರೋಡ್ ನಾವು ವೋಕಾಡ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ವಿ. ಎಸ್. Just like Jayadeva, from beginning to that upper end, I took care of it. Today's Fortis Hospital, yesterday's Wokhart Hospital. Everybody laughed, ಇಲ್ಲಿ ಹೆಂಗೆ ಹಾರ್ಟ್ ಹಾಸ್ಪಿಟಲ್ ಮಾಡ್ತೀರಾ? ಇವತ್ತು ತಿರುಗಿ ನೋಡಿ ವಾಟ್ ಹ್ಯಾಪನ್, ವೇರ್ ಇಸ್ Fortis? 5 hospitals are in Bangalore and state of art hospitals. So no opportunity looks like a major opportunity. ಸರ್, ಲಕ್ಷಾಂತರ ಕುಟುಂಬಗಳಿಗೆ ವರವಾಗಿದೆಯಲ್ಲ. ಹೌದು, ಎಷ್ಟು ಮನೆಯಲ್ಲಿ ಹೌದು. ದೀಪ ಬೆಳೆದಿದೆ ದಿವಾಳಿ ಟೈಮಲ್ಲಿ, ಹೌದು. ಈದ್ ಟೈಮಲ್ಲಿ, ಕ್ರಿಸ್ಮಸ್ ಟೈಮಲ್ಲಿ. ಎಸ್. You know, because if the earning man goes or falls sick, ಎಸ್. ತುಂಬಾ ಕಷ್ಟ. you can imagine. So it's I feel yeah, I think there is nothing much. ನಮ್ಮ ವೈದ್ಯಕೀಯ ಕ್ಷೇತ್ರ, ಅದರಲ್ಲೂ ನಮ್ಮ ಗವರ್ಮೆಂಟ್ದು, ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ನಡೀತಾ ಇದೆ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ? ಏನೆಲ್ಲ ಒಂದು ಚೇಂಜ್ ಚೆನ್ನಾಗಿ ನಡೀತಾ ಇದೆ. ಸಿ, ಟೀಕೆ ಮಾಡೋರಿಗೆ ದೇರ್ ಈಸ್ ಅಂತ ಇಲ್ಲ. ದೇರ್ ಆರ್ ಎನಿಥಿಂಗ್ ಯು ಡೂ ದೇರ್ ವಿಲ್ ಬಿ ಟೀಕೆ ಇದ್ದೇ ಇರ್ತದೆ. ಬಟ್ ಪರವಾಗಿಲ್ಲ, ಐ ಥಿಂಕ್ ನಡೀತಾ ಇದೆ ಚೆನ್ನಾಗಿ. ಯು ಸಿ, ನಾನು ಯಾವಾಗ ಬ್ಯಾಂಗ್ಳೂರಲ್ಲಿ ಬಂದೆ, ಜಯದೇವಕ್ಕೋಸ್ಕರ ಓಡಾಡ್ತಾ ಇದ್ದೆ, ಜಯದೇವ ಬರ್ತಾಯಿತ್ತು. ಇವತ್ತು ನೋಡಿ ನೀವು, ಜಯದೇವ ನೋಡಿ, ಕಿಡ್ವಾಯಿ ನೋಡಿ, ನಿಮ್ಹಾನ್ಸ್ ನೋಡಿ, you look at so many, even hospitals like Indira Gandhi Child Institute, everything is so much of growth has happened and ಆಗ್ತಾ ಹೋಗ್ತದೆ. ಇನ್ನೂ 10 ವರ್ಷ ಬಿಡಿ, ಕರ್ನಾಟಕದಲ್ಲಿ ಇನ್ನೂ ಎಷ್ಟು ಒಳ್ಳೆ ಕೆಲಸ ಆಗ್ತದೆ, ಆಗ್ತಾ ಇಲ್ಲ ಅಂತ ತಿಳಿಸಿ. ನಮ್ಮ ದೇಶ ಸ್ವಲ್ಪ ಕಾಂಪ್ಲೆಕ್ಸ್, ಇಟ್ಸ್ ಎ ವೆರಿ, ವಿ ಆರ್ ಎ ಪ್ಯಾರಾಡಾಕ್ಸ್ ರೇಂಜಿಂಗ್ ಬಿಟ್ವೀನ್ ಜೆಟೆಸ್ಟ್ ಬ್ಲ್ಯಾಕ್ ಟು ಬ್ರೈಟೆಸ್ಟ್ ವೈಟ್ ಅಂತೀವಿ. So many controversies, so many problems, so many limitations. But despite of that, ಇಲ್ಲಿ ತನಕ ಬಂದಿದ್ದೀವಲ್ಲ, ಇದು ಏನು ಇಸ್ ನಾಟ್ ಎ ಸಿಂಪಲ್ ಥಿಂಗ್. ಅವೇಕ್ ಓಪನ್ ಹಾರ್ಟ್ ಸರ್ಜರಿ ಇಡೀ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಮಾಡಿದ್ದು. ಎಲ್ರಿಗೂ ಇಟ್ ವಾಸ್ ಸಿಕ್ಕಾಪಟ್ಟೆ, ಅದು ಹೇಗಾಗತ್ತೆ, ಯಾವ ಲೆವೆಲಿನ ಸಕ್ಸಸ್ ರೇಟ್, ಈ ಥರದ್ದೆಲ್ಲ ಇತ್ತು. ಅಂದರೆ ಇದನ್ನು ನೀವು ರಿಸ್ಕ್ ತೊಗೊಳೋದಕ್ಕೆ ಹೇಗೆ ಸರ್? ಹೇಳ್ತೀನಿ. ಈಗ ಇಸ್ತಾಂಬುಲಲ್ಲಿ, ಟರ್ಕಿನಲ್ಲಿ, ದೇರ್ ವಾಸ್ ಒನ್ ಸರ್ಜನ್ ಕಾಲ್ಡ್ Karagöz. He had tried it on one patient while doing mini surgery. So it really stuck our mind that ಎಷ್ಟು ಪೇಷಂಟ್ಸ್ ಇರ್ತವೆ, ಅವರಿಗೆ ಲಂಗ್ಸ್ ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅವರಿಗೆ ಅನಸ್ತೇಷಿಯಾ ಕೊಡೋಕೆ ಆಗಂಗಿಲ್ಲ, ಜನರಲ್ ಅನಸ್ತೇಷಿಯಾ. ಸೊ ಇಫ್ ಯು ಗಿವ್ ಎ ಸ್ಪೈನಲ್ ಅನಸ್ತೇಷಿಯಾ ಅಟ್ ದಿ ನೆಕ್ ರೂಟ್, ದೆನ್ ದ ಹೋಲ್ ಚೆಸ್ಟ್ ಕ್ಯಾನ್ ಗೋ ನಮ್, ಪೇನ್ಲೆಸ್ ಆಗುತ್ತೆ, ಅದು ಮಾಡಬಹುದು ಅಂತ. ಸೊ ವಿ ಸ್ಟಾರ್ಟೆಡ್ ವೆರಿ modestly copying Karagöz, but then we took it to a different level. Okay. There was one dramatic story ಹೇಳ್ತೀನಿ. One 78 years old man was there, otherwise healthy. One valve completely narrow ಆಗಿತ್ತು, aortic stenosis. They are dying. At the same time, all the 3 coronary arteries they were blocked, severe blocks. ಅವನಿಗೆ ಬೈಪಾಸು ಮಾಡಬೇಕು ಎಲ್ಲ ಕಡೆ, ಕ್ವಾಡ್ರೂಪಲ್, ಆ್ಯಂಡ್ ಆ ವಾಲ್ವ್ ಚೇಂಜ್ ಮಾಡಬೇಕು. ಬಟ್ his lungs were very bad. FEV1 ಅಂತ ಇರ್ತದೆ, 125. Lungs are not good, there was some liver damage. So anesthesia ಕೊಡೋಕೆ ಆಗಂಗಿಲ್ಲ. ಸೊ ಬಿಟ್ಟರೆ he has to die in maybe 4 to 6 months. So we said we will do an awake surgery. So we did it under spinal, and we saw that very easily it could be done. He was awake, but we gave him a little sedation, music on the ears, and we had to heart stop ಮಾಡಿ heart lung machine ಮೇಲೆ ಹಾಕಿದ್ದು. ಯಾವಾಗ this was in 2000, 20 years ago I'm talking about. ಚೆನ್ನಾಗಾಯಿತು, ಕ್ಲೀನಾಗಿ ಆಯಿತು, ಆ್ಯಂಡ್ ಪೋಸ್ಟ್ ಆಪರೇಟಿವ್ಲಿ ವಿ ಆರ್ ಸ್ಟನ್ಡ್ ದಟ್ ಹೌ ಫಾಸ್ಟ್ he recovered, because our main problem was lung. ಅವನಿಗೆ there is no endotracheal tube, there is no ventilator, there is no chance of getting lung infection. Because we give the spinal, the bronchus, the air passages ಎಕ್ದಮ್ ಡೈಲೇಟ್ ಆಗ್ತವೆ. ಆಮೇಲೆ ಈ ಒಳಗಡೆ ಟ್ಯೂಬ್ ಹಾಕಿದರೆ ತುಂಬ ಸಿಕ್ರಿಷನ್ ಶುರು ಆಗ್ತವೆ ಅಲ್ಲಿ. ಬಿಕಾಸ್ ಆಫ್ ದಿ ಸ್ಪೈನಲ್ ಇಟ್ ಬಿಕಮ್ಸ್ ದಿ ಏರ್ ಪ್ಯಾಸೇಜ್ ಬಿಕಮ್ ಡ್ರೈ. So he was unimaginably such a smooth ride. Then we got the idea that actually this is applicable. So ಕೆಲವು ಪೇಷಂಟ್ಸ್ myasthenia gravis ಅಂತ ಒಂದು ರೋಗ, ಅವರಿಗೆ ನಾವು ಪ್ಯಾರಾಲಿಸಿಸ್ ಮಾಡಿದರೆ ವಿತ್ ಅನಸ್ತೇಷಿಯಾ ರಿಕವರಿ ತುಂಬ ಕಷ್ಟ. Then people whose lungs are bad and kidneys are gone. Some of these patients, awake surgery proved to be good. Then we had done almost 2000 cases. So ಪ್ರಾಯಶಃ ರಿಸ್ಕ್ ಫ್ಯಾಕ್ಟರ್ಸ್ ನ ನೋಡಿಕೊಂಡು ನೀವು ಡಿಟರ್ಮಿನ್ ಮಾಡಿ. Yes. ಈಗ ಹಳೆ ಕಾಲದಲ್ಲಿ ಅರ್ಜುನ
ದೇ ಯೂಸ್ ಟು ಹ್ಯಾವ್ ಡಿಫ್ರೆಂಟ್ ವೆಪನ್ಸ್ ಹೌದು. ಆ್ಯಂಡ್ ದೇ ಯೂಸ್ ಟು ಕೀಪ್ ಆಲ್ ಡಿಫ್ರೆಂಟ್ ಬಾಣಾಸ್. ಸರ್ಜನ್ he should be learning all the time. His bandwidth should be full and he should be full of options. 2000 ಏನಿತ್ತು 2021 ಸೋ ಮೆನಿ ಮೋರ್ ಆಪ್ಷನ್ಸ್ ವಿ ಹ್ಯಾವ್ ಗಾಟ್. ಒಂದೇ ಪೇಷಂಟ್ಗೆ ಇದೇ ಥರ ಎಲ್ಲರಿಗೆ ಟ್ರೀಟ್ ಮಾಡ್ತೀನಿ ಅಂತ ಇಲ್ಲ ಈಗ. ಈಚ್ ಪೇಷಂಟ್ ಈಸ್ ಕಸ್ಟಮೈಸ್ಡ್. ಇವನಿಗೆ ನೋ 5 fingers ಆರ್ ಸೇಮ್. ಅದೇ ಥರ ನಮ್ಮ ಹತ್ರ 5 ಪೇಷಂಟ್ಸ್ ಬಂದರೆ ನಾಟ್ ಆಲ್ ದ 5 ಪೇಷಂಟ್ಸ್ ಆರ್ ಸೇಮ್. ಸೊ ಇದೇ ಸ್ಟೈಲ್ ಆಪ್ರೇಷನ್ ಎಲ್ಲರಿಗೆ ಮಾಡ್ತೀನಿ ಹಂಗೆ ಇರಂಗಿಲ್ಲ. ಎವ್ರಿಬಡಿ ಹ್ಯಾಸ್ ಟು ಬಿ ಕಸ್ಟಮೈಸ್. ಬಟ್ ಟು ಕಸ್ಟಮೈಸ್ ಕಾಲ ಹೇಗೆ ಹೋಗುತ್ತೆ, ಹೊಸ ತಂತ್ರಜ್ಞಾನ, ಹೊಸ ಐಡಿಯಾಸ್ ಬರ್ತಾ ಇರ್ತವೆ. ಎವ್ರಿಥಿಂಗ್ ಶುಡ್ ಬಿ ದೇರ್ ವಿತ್ ಯು ಆ್ಯಂಡ್ ಯು ಕುಡ್ ಸಿಲೆಕ್ಟಿವ್ಲಿ ಅಡಾಪ್ಟ್. ಹಂಗೆ ಈಗ ಬರುವಂಥ ಸಾಕಷ್ಟು ಜನ ಯಂಗರ್ ಜನರೇಷನ್ ಪ್ರೆಸೆಂಟ್ ಲಾಟ್ ಏನು ಬರ್ತಾ ಇದ್ದಾರೆ, ಕಾರ್ಡಿಯಾಕ್ ಸರ್ಜನ್ಸ್ ಇದೊಂದು MBBS ನ ತಗೋಬೇಕು ಕೋರ್ಸ್ ಅಂದರೆ ಸಾಕಷ್ಟು ಹಿಂಜರಿತಾರೆ. ಯಾಕೆ ನಿಮಗೆ ಏನು ಅನಿಸ್ತಿದೆ ಬರುವಂಥ ಈ ಒಂದು? ಸಿ ಲಾಟ್ ಆಫ್ ಪೀಪಲ್, ಮೈ ಎಲ್ಡರ್ಸ್, ಸೀನಿಯರ್ಸ್, ದೇ ಆರ್ ಬ್ಲೇಮಿಂಗ್ ದಟ್ ಇವ್ರದ್ದು ವ್ಯಾಲ್ಯೂ ಚೇಂಜ್ ಆಗ್ತಾ ಇದ್ದಾವೆ, ಇವರಿಗೆ ಕ್ವಿಕ್ ದುಡ್ಡು ಬೇಕು. ಹಾಗಿಲ್ಲ. ಐ ಡೋಂಟ್ ಬ್ಲೇಮ್ ಎನಿ ಯಂಗ್ ಜನ್ರೇಷನ್ಸ್. ಈಚ್ ನ್ಯೂ ಜನ್ರೇಷನ್ ಈಸ್ ಸ್ಮಾರ್ಟರ್ ದ್ಯಾನ್ ದ ಲಾಸ್ಟ್ ಜನ್ರೇಷನ್. ಜ್ಞಾಪ ಇಟ್ಕೊಳ್ಳಿ. ಸೊ ಆ ಥರ ಅವ್ರನ್ನ ನಾವು ಕೆಳಗೆ ನೋಡೋಕ್ಕಾಗಂಗಿಲ್ಲ. ವಾಟ್ ಹ್ಯಾಸ್ ಹ್ಯಾಪನ್ಡ್ ಈಸ್ ಲಾಟ್ ಆಫ್ ದ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ. ಲಾಟ್ ಆಫ್ ಥಿಂಗ್ಸ್ ವಿ ಯೂಸ್ ಟು ಡೂ ಸರ್ಜಿಕಲಿ ಆ್ಯಂಡ್ ವಿ ಹ್ಯಾಡ್ ಲಾಟ್ ಆಫ್ ಮಟೀರಿಯಲ್ ಟು ಆಪರೇಟ್. ಇಟ್ ಈಸ್ ಗೋಯಿಂಗ್ ಇನ್ ಟು ಡಿಫ್ರೆಂಟ್ ಟೆಕ್ನಾಲಜಿ ಆಫ್ catheters. Bypass, everything was bypass surgery. Now lot of stenting has come. So only 30% patients require surgery, everybody else requires stenting. We used to replace valve. Lot of valves now are done by catheter. These are done by the cardiologists. And so the surgeons are having less cases. Then earning will be less, future will be less. At the same time, more complicated, dirty cases will come to surgeons. Easy cases will go to cardiologists. ಆಗದ ಕಾರಣದಿಂದ ತುಂಬ ಕಷ್ಟಪಡಬೇಕು. And because lot of regulations are coming, they are cutting all the payments. So the earning is less, kashta jasti, and it's a very strugglesome life. And plus cases are reducing. Hagagi, the youngsters, boys and girls, are losing their charm of coming to heart surgery. There is a mistake in this. This mistake was done globally. America dalli hige aitu, ನಮ್ಮ ಹತ್ರ ಹೀಗೆ ಆಯಿತು. America was a smart country. ಅವ್ರು ಏನು ಮಾಡಿದರು, that they stopped doing this business about MBBS ಮಾಡು, ಆಮೇಲೆ MS ಮಾಡು, ಆಮೇಲೆ MCH ಬಾ. ಹಾಗಿಲ್ಲ. MBBS ಆದಮೇಲೆ ಸ್ಟ್ರೇಟ್ ಕಮ್ ಟು ಹಾರ್ಟ್ ಸರ್ಜರಿ. 6 years ಹಾರ್ಟ್ ಸರ್ಜರಿ ಕೋರ್ಸ್. ಓಕೆ. ಸೊ ದ್ಯಾಟ್ ಟೈಮ್ he is energetic, he is focused, he is emotional, and that because cardiac surgery ಬರಬೇಕಂದ್ರೆ ಸುಮ್ಮನೆ ಐ ವಾಂಟ್ ಟು ಹ್ಯಾವ್ ಅ ಗುಡ್ ಅರ್ನಿಂಗ್, ಐ ವಾಂಟ್ ಅ ಗುಡ್ ಲೈಫ್ ಅಂತ ಬರೋವ್ರಿಗೆ ಕಾರ್ಡಿಯಾಕ್ ಸರ್ಜರಿ ಇಲ್ಲ. ಹಿ ಶುಡ್ ಹ್ಯಾವ್ ಪ್ಯಾಷನ್. ನನಗೆ ಇದೇ ಮಾಡಬೇಕು ಅಂತ ಹಠಮಾರಿ ಇರಬೇಕು ಅವನು. ಆ್ಯಂಡ್ ನಾಟ್ ಸ್ಲೀಪಿಂಗ್, ಐ ವಿಲ್ ವರ್ಕ್ ಹಾರ್ಡ್ ಡೇ ಆ್ಯಂಡ್ ನೈಟ್, ಆ ಕೆಪಾಸಿಟಿ ಇರಬೇಕು. ಸೊ ವಿ ಪಿಕ್ ಅಪ್ ದೋಸ್ ಕೈಂಡ್ ಆಫ್ ಚಿಲ್ಡ್ರನ್ ಫ್ರಮ್ ದ ಡೈರೆಕ್ಟ್ MBBS ಲಾಟ್. ಇಟ್ ವಾಸ್ ದೇರ್ ಬಿಫೋರ್ ಇನ್ ಇಂಡಿಯಾ, ವಿ ಹ್ಯಾಡ್ ಸ್ಟಾಪ್ಡ್. They did that and immediately everything changed and their seats are all going full. ನಮ್ಮ ಹತ್ರ ಇವನ್ ಏಮ್ಸ್, ಜಯದೇವ ಕಾರ್ಡಿಯಾಕ್ ಸರ್ಜರಿ ಸೀಟ್ಸ್ ಖಾಲಿ ಹೋಗ್ತಾ ಇದ್ದಾವೆ. ಸೊ ಇಫ್ ವಿ ಹ್ಯಾವ್ ಟು ಡೂ ಅ 6 years ಕೋರ್ಸ್. ಸೆಕೆಂಡ್ಲಿ ಟೆಕ್ನಾಲಜಿ ಏನು ಚೇಂಜ್ ಆಗ್ತಾ ಇದೆಯಲ್ಲ ಅದು ಕರೆಕ್ಟ್ ಇದೆ, ಅದು ಅಲ್ಲೇ ಹೋಗಬೇಕು. ಪೇಷಂಟ್ಸ್ ಲೆಸ್ ಆ್ಯಂಡ್ ಲೆಸ್ ಪೇಷಂಟ್ಸ್ ವಿಲ್ ಬಿ ಓಪನ್. ಬಟ್ ಆ್ಯಸ್ ವಿ ಟೇಕ್ ದ ಟೆಕ್ನಾಲಜಿ, catheter technology to a higher level, it becomes more complex. That requires more surgeons' attitude. And for that, now we have to have a very different new type of training. It is called this catheter technique training ಏನಿದೆಯಲ್ಲ ಈ ಸರ್ಜಿಕಲ್ ಸಿಲೆಬಸ್ಸಲ್ಲಿ ಬರಬೇಕು. ದೇರ್ ಹ್ಯಾಸ್ ಬಿನ್ ಲಾಟ್ ಆಫ್ ರೆಸಿಸ್ಟೆನ್ಸ್. ನಾನು MCI ಮೇಲಿದ್ದೆ, ನಾನು ತುಂಬ ಸಜೆಸ್ಟ್ ಮಾಡಿದೆ 6 years ಕೋರ್ಸ್ ತಗೊಂಡು ಬನ್ನಿ, ದಿ ಸಿಲೆಬಸ್ ಚೇಂಜ್ ಆಗಬೇಕು. ಬಟ್ ದೇರ್ ಆರ್ ಲಾಟ್ ಆಫ್ ಇಂಟ್ರೆಸ್ಟ್ ಕ್ಲಾಶಿಂಗ್. ಇದಕ್ಕೆ ಒಂದು ಪ್ಯಾರಲಲ್ ನಾವು ಡ್ರಾ ಮಾಡಬೇಕಂದ್ರೆ ವೈದ್ಯಕೀಯ ಪ್ರವಾಸೋದ್ಯಮ ಇದಕ್ಕೆ ಉತ್ತರ ಆಗುತ್ತಾ? ನೋ. ವಿ ಮೇ ಇನ್ಕ್ರೀಸ್ ದ ವಾಲ್ಯೂಮ್. ಬಟ್ ನೀವು ತಾವೇನು ಮೆಡಿಕಲ್ ಟೂರಿಸಮ್ ಅಂತ ಇದ್ದೀರಲ್ಲ, ಇವತ್ತಿದೆ ಆ ಪರ್ಟಿಕ್ಯುಲರ್ ದೇಶ ಇಫ್ ದೇ ಡೆವಲಪ್ ದೇರ್ ಓನ್ ಸೌಲಭ್ಯ, ದ್ಯಾಟ್ ವಿಲ್ ವ್ಯಾನಿಷ್. ನೋ, ದಿ ಆನ್ಸರ್ ಟು ಮೇಕ್ ಹಾರ್ಟ್ ಸರ್ಜರಿ ಆ್ಯಂಡ್ ಸಿ ದಟ್ ದಿ ಸೀಟ್ಸ್ ಡೋಂಟ್ ಗೋ ಖಾಲಿ ಈಸ್ ಟು ಹ್ಯಾವ್ ಟು ಚೇಂಜ್. ಅದೇ ಥರ ಹಾರ್ಟ್ ಸರ್ಜರಿ ಇಟ್ಕೊಂಡು ನಡೆಯಂಗಿಲ್ಲ. ಐ ಟೋಲ್ಡ್ ಯು ದಿಸ್ MS ಈಸ್ ನಾಟ್ ಆಫ್ ಎನಿ ಯೂಸ್. MS ಹೋಗ್ತಾನೆ, ಎಲ್ಲ ಅಬ್ಡಾಮಿನಲ್ ಸರ್ಜರಿ ಕಲಿತಾನೆ, ಆಮೇಲೆ ಒಂದು abdominal case he will not even see in his life. Why should he waste 3 years of his life? So right from the beginning after his MBBS on heart surgery bandre, he gets a very wholesome training, everything. And last 1 year early he can even go into subspecialty, bare makkalde surgery ಮಾಡ್ತೀನಿ or aorta ಮಾಡ್ತೀನಿ. All that, by the time ಅವನು ಹೊರಗಡೆ ಬರ್ತಾನೆ he will come out as a very wholesome surgeon ಒಂದು.
Okay. ವಿಲ್ ನಾಟ್ ವೇಸ್ಟ್ ಟೈಮ್. ನಂಬರ್ 2, ಈ ಸಿಲೆಬಸ್ ಚೇಂಜ್ ಆಗಬೇಕು. ಆಲ್ ದಿಸ್ ಕ್ಯಾಥೆಟರ್ ಟೆಕ್ನಿಕ್ಸ್ ಇಫ್ ದ ಸರ್ಜನ್ಸ್ ಆಲ್ಸೋ ಆರ್ ಡೂಯಿಂಗ್, ದೆನ್ ವಾಟ್ ಹ್ಯಾಪನ್ಸ್, ದಿ ಗ್ರೋತ್ ಆಫ್ ಕ್ಯಾಥೆಟರ್ ಟೆಕ್ನಿಕ್ ಇದೆಯಲ್ಲ, ಇವತ್ತು ನಾವು ವಾಲ್ ಚೇಂಜ್ ಮಾಡ್ತಾ ಇದ್ದೀವಿ. ಇಟ್ಸ್ ವೆರಿ ಸಿಂಪಲ್, ಬೇಸಿಕ್, ಲೋ ಹ್ಯಾಂಗಿಂಗ್ ಫ್ರೂಟ್. ನಾವು ಸ್ಟೆಂಟ್ಸ್ ಹಾಕ್ತೀವಿ, ಲೋ ಹ್ಯಾಂಗಿಂಗ್ ಫ್ರೂಟ್. ನಾಳೆ ನಾವು ವಾಲ್ ರಿಪೇರ್ ಮಾಡಬೇಕು. ಒಳಗಡೆ ಹಾರ್ಟ್ ಅಟ್ಯಾಕ್ ಬಂದು ಹೋಗಿದೆ, ಹಾರ್ಟ್ ಹ್ಯಾಸ್ ಬಬಲ್ಡ್ ಔಟ್, ಅದನ್ನು ಕ್ಯಾಥೆಟರ್ಲಿಂದ ಒಳಗಡೆಯಿಂದ ರಿಪೇರ್ ಮಾಡಬೇಕು. ಸೋ ಮೆನಿ ಹಲವಾರು ಮಾತುಗಳು ಮಾಡಬೇಕು. ದ್ಯಾಟ್ ಈಸ್ ಅ ಮೋರ್ ಕಾಂಪ್ಲೆಕ್ಸ್ ಥಿಂಗ್. ಆ್ಯಂಡ್ ಮೆನಿ ಟೈಮ್ಸ್ ವಿ ಮೇ ಹ್ಯಾವ್ ಟು ಸಡನ್ಲಿ ಚೇಂಜ್ ಅವರ್ mind and open that patient up. So a surgeon should be capable of that, and once surgeon becomes capable of that, the next stage is that we create a next generation where there is no physician, no surgeon, it's a cardiovascular specialist. One that we have to travel and we have to change our own syllabus, our own training, our own shape of specialist has to change. ಸ್ಕಿಲ್ ಬೇಸ್ಡ್ ಕರಿಕ್ಯುಲಮ್ ಮುಖ್ಯ, ಕೌಶಲ್ಯ ಮುಖ್ಯ ಅನ್ನೋದನ್ನ ನೀವು ಹೇಳ್ತಿದ್ದೀರಾ ಅಕಾಡೆಮಿಕ್ಸ್ಗಿನ್ನ. ಅದು ಒಂದು ಎಂಡಿಗೆ ಹೋಗುತ್ತೆ ಒಂದೊಂದು ಕಾಲದಲ್ಲಿ. ಏನಾಗುತ್ತೆ ಅಂದರೆ ಈಗ ಇವತ್ತು ನಾವು ಆರ್ಗನ್ಸ್ಲಿಂದ ಸ್ಪೆಷಲಿಸ್ಟ್ ನೋಡ್ತೀವಿ. ಯೂರಾಲಜಿಸ್ಟ್ ಅವ್ನು ಬರೀ ಯೂರಿನರಿ ಟ್ರ್ಯಾಕ್ಟ್ ಎಲ್ಲ ನೋಡ್ತಾನೆ. ನ್ಯೂರೋ ಸರ್ಜನ್ ಬರೀ ಬ್ರೈನ್ ನೋಡ್ತಾನೆ. ಟುಡೇ ನೀವು ಕಾರ್ಡಿಯಾಲಜಿಸ್ಟ್ ನೋಡಿ, ಮೋಸ್ಟ್ ಆಫ್ ದಿ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಬರೀ ಹಗಲು ರಾತ್ರಿ ಸ್ಟೆಂಟೇ ಹಾಕ್ತಾ ಇರ್ತಾರೆ. ಹಿ ಈಸ್ ಮೋರ್ ದ್ಯಾನ್ ಕಾರ್ಡಿಯಾಲಜಿಸ್ಟ್, ಹಿ ಈಸ್ ಅ ಸ್ಟೆಂಟ್ ಪುಟರ್. ಅದೇ ಥರ ನಾಳೆ ವೆದರ್ ಇಟ್ ಈಸ್ ಸ್ಟೆಂಟ್, ವೆದರ್ ಇಟ್ ಈಸ್ ಮ್ಯಾಪಿಂಗ್ ಆರ್ಗನ್ಸ್ ಔಟ್ಸೈಡ್ ಇನ್ ವಿಟ್ರೋ ಆ್ಯಂಡ್ ಬ್ರಿಂಗಿಂಗ್ ದ ಆರ್ಟಿಫಿಷಿಯಲ್ ಆರ್ಗನ್ಸ್, or all kind of new techniques will come and people may be known as by technology. Things will go, but we have to be very flexible and we have to be changing, and that is why at the university level, at the NMC level, medical council level, everywhere we have to have very open mind, and change is the only constant, and we have to be very flexible, changing constantly. ನಮ್ಮ ಹೆಲ್ತ್ ಕೇರ್ ಸಿಸ್ಟಮಲ್ಲಿ ನಾನು ಸ್ವಲ್ಪ ಈ ಕ್ವೆಶ್ಚನ್ ಟ್ರಾನ್ಸ್ಗ್ರೆಸ್ ಮಾಡಿ ಬೇರೆ ಕಡೆ ಹೋಗ್ತೀನಿ, ಬಿಕಾಸ್ ತಮ್ಮ ಆಡಿಯನ್ಸ್ಗೆ this might be very useful. Please, sir. See, today ಈ ಕ್ಯಾಂಡಮಿಕಲ್ಲಿ ನಮ್ಮ ವೀಕ್ನೆಸ್ಸಸ್ ಇನ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಆರ್ ಗವರ್ನೆನ್ಸ್ ಒಂಥರ ವೀಕ್ನೆಸ್ ತೋರಿಸಿದ್ವಿ. ತುಂಬ ಮಿಸ್ಮ್ಯಾನೇಜ್ಮೆಂಟ್ ಆಯಿತು. ಯಾಕಾಯಿತು ನಾನು ಹೇಳ್ತೀನಿ ನಿಮಗೆ. ಇಲ್ಲಿ ಸ್ಪೆಷಲಿಸ್ಟ್ ಗವರ್ನೆನ್ಸ್ ಇಲ್ಲ. ಸಪೋಸ್ PWD ಇದೆ, ದೇರ್ ಆಲ್ ಸ್ಪೆಷಲಿಸ್ಟ್ ಪೀಪಲ್ ದೇರ್. ಸೆರಿಕಲ್ಚರ್ ಇದೆ, ಅಥವಾ ನಿಮ್ಮ ಅನಿಮಲ್ ಹಸ್ಬೆಂಡ್ರಿ ಇದೆ, ದೇರ್ ಆರ್ ಸ್ಪೆಷಲಿಸ್ಟ್ ಪೀಪಲ್ ಹಿಯರ್. ಹೆಲ್ತ್ ಕೇರ್ is not run by specialist. Before independence, 1947 ಹಿಂದೆ, almost for 200 years, from 1857 ಅಲ್ಲಿ ಇದು ಬಂಡಾಯ ಆಯ್ತಲ್ಲ, so Queen took over East India Company and it became a government company. But even before that, there was one body, it was called IMS, Indian Medical Service. ICS, Indian Civil Service. ಅದೇ ಥರ IMS had become ವಟವೃಕ್ಷ. ಈ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಇವ್ರದ್ದು ಕಾರ್ಯದಾನ ವಾಸ್ ಟೂ ಮಚ್. ದೆನ್ ಕೊಲೆರಾ, ಆಂಥ್ರಾಕ್ಸ್, ಪ್ಲೇಗ್, ಇದರಲ್ಲಿ ಎಲ್ಲ ಆಲ್ ದೀಸ್ ಎಪಿಡೆಮಿಕ್ಸ್, ದಿಸ್ IMS ಹ್ಯಾಡ್ ಗಿವನ್ ಗ್ಲೋಬಲ್ ಕಾಂಟ್ರಿಬ್ಯೂಷನ್ಸ್, ಇನ್ವೆನ್ಷನ್ಸ್. ಹಾಫ್ ಆಫ್ ದಿ IMS ವಾಸ್ ಬ್ರೌನ್, ಹಾಫ್ ಆಫ್ ದ IMS ವಾಸ್ ವೈಟ್. 47 ಐ ಡೋಂಟ್ ನೋ ವಾಟ್ ಈಸ್ ದ ಹಿಸ್ಟಾರಿಕಲ್ ಪಾಲಿಟಿಕ್ಸ್, ವಾಟ್ ಹ್ಯಾಪನ್ ಇನ್ ನೆಹರೂಸ್ ಟೈಮ್. ವಿ ಕ್ಯಾನ್ಸಲ್ಡ್ IMS and it was taken over by IS people. All the governance of healthcare, the budgets of healthcare, and ಮುಂದೆ ಹೋಗಿ we started treating as a charity. No, what taxes we are collecting from people, education and healthcare is not a charity. ಅರ್ಥ ಆಯ್ತಲ್ಲ. ಬಟ್ ಆ ಭಾವನೆ ಬಂದುಬಿಡ್ತು ಆಮೇಲೆ. ದಟ್ ಈಸ್ ಬಿಕಾಸ್ ಇಟ್ಸ್ ನಾಟ್ ಹೆಲ್ತ್ ಕೇರ್ ವಾಸ್ ನಾಟ್ ರನ್ ಬೈ ಎಕ್ಸ್ಪರ್ಟ್ಸ್. ಇಮ್ಯಾಜಿನ್ ಹಿನ್ನ ಒಂದು 47 ಬಂತಲ್ಲ ಇಂಡಿಪೆಂಡೆನ್ಸು. 43 ಯು ಗೋ ಟು ಗೂಗಲ್, ಬೋರೆ ಕಮಿಷನ್, BHORE, ಬೋರೆ ಕಮಿಷನ್ ಅಂತ ಒಂದು ಕಮಿಷನ್ ಹಾಕಿದರು ಈಸ್ಟ್ ಇಂಡಿಯಾ ಕಂಪನಿ. ಆ್ಯಂಡ್ ದೇ ಗೇವ್ ಒನ್ ಕಮಿಷನ್ ರಿಪೋರ್ಟ್ ದಟ್ ವಾಟ್ ಕೈಂಡ್ ಆಫ್ ಇನ್ಫ್ರಾಸ್ಟ್ರಕ್ಚರಲ್ ಚೇಂಜಸ್ ಶುಡ್ ಹ್ಯಾಪನ್ ಇನ್ ಇಂಡಿಯಾ, ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕಾ ಲೆವೆಲ್, ಕ್ಯಾಪಿಟಲ್ ಬಿಟ್ಬಿಡಿ. ಫಂಟಾಸ್ಟಿಕ್ ರಿಪೋರ್ಟ್. ಇವನ್ ಟುಡೇಸ್ 4 times ಜಾಸ್ತಿ ಆಗಿದೆ ನಮ್ಮ ಪಾಪ್ಯುಲೇಷನ್. ಸ್ವಲ್ಪ ಚೇಂಜಸ್ ಮಾಡಿದರೆ ಆ ರಿಪೋರ್ಟೇ ಬ್ಲೈಂಡ್ಲಿ ನಾವು ನಂಬರ್ ಚೇಂಜ್ ಮಾಡಬೇಕು ಅಷ್ಟೇ. ಅಷ್ಟು ಒಳ್ಳೆ ರಿಪೋರ್ಟ್. ಓಕೆ, ಅದು ಇವತ್ತು ಸಾಧ್ಯ ಇಲ್ಲ ವಿತ್ ದಿಸ್ ಕೈಂಡ್ ಆಫ್ 12 blind people trying to describe an elephant. But our IMS ಸತ್ತು ಹೋಗಿದ್ದಿಲ್ಲ, it was alive, where it would have reached today and how we would have managed our pandemic today. So ಇವತ್ತು I think that urgently we have to revive IMS, and IMS has to be a separate vertical, not controlled by anybody except minister, and we will be on a very different platform. 30,000ಕ್ಕೂ ಹೆಚ್ಚು ಸರ್ಜರಿಗಳಿರ್ಬೋದು, ನಿಮ್ಮ ಸೈಂಟಿಫಿಕ್ ಪೇಪರ್ಸ್ನ ಸಬ್ಮಿಟ್ ಮಾಡಿದ್ದಿರ್ಬೋದು, ಆ್ಯಂಡ್ ತಂತ್ರಜ್ಞಾನ ಜೊತೆಗೆ ನೀವು ಬದಲಾಗ್ತಾ ಬಂದಿರೋದಿರ್ಬೋದು, ಹೊಸ ಆವಿಷ್ಕಾರಗಳು. ಆದರೆ ಈಗ ನಮ್ಮ ವೀಕ್ಷಕರಲ್ಲಿ ಏನಿದೆ ಅಂತ ಹೇಳಿದ್ರೆ, ಡಾಕ್ಟರ್ ವಿವೇಕ್ ಜಾವಳಿ ಅವರು
ಈಗ ಇನ್ನೇನು ಹೊಸ ಅನ್ವೇಷಣೆಯಲ್ಲಿ ಅಥವಾ ಸಂಶೋಧನೆಯಲ್ಲಿದ್ದಾರೆ ಅನ್ನೋ ಕುತೂಹಲ ಇದೆ ಸರ್. ಎನಿಥಿಂಗ್ ಇಸ್ ಹ್ಯಾಪ್ನಿಂಗ್? ನೋ, ವಿ ಆರ್ ಆಲ್ ಟ್ರೈಂಗ್ ಟು ನಾವು ಚೇಂಜ್ ಆಗ್ತಾ ಇದೀವಿ. ಏನಾಗ್ತಾ ಇದೆ, ಒಂದು ಬ್ಯಾಡ್ ಲಕ್ ಏನಂದರೆ ವಿ ಆರ್ ಗೋಯಿಂಗ್ ಟೂ ಮಚ್ ಟೆಕ್ನಾಲಜಿ. ಹೌದು. ಬಟ್ ಇದು ಬ್ಯಾಡ್ ಅಂತ ಹೇಳ್ತಾ ಇಲ್ಲ, ಅದರಲ್ಲಿ ಕನ್ಫ್ಯೂಸ್ ಆಗಿಬಿಡ್ತೀವಿ ದ್ಯಾಟ್ ವಾಟ್ ಈಸ್ ರಿಯಲ್ ಆ್ಯಂಡ್ ವಾಟ್ ಈಸ್ ವಾಂಟೆಡ್ ಬೈ ಬಿಸ್ನೆಸಸ್. ಓಕೆ. ಬಟ್ ವಿ ಹ್ಯಾವ್ ಟು ಕೀಪ್ ಅವರ್ ಹೆಡ್ ಆನ್ ಅವರ್ ಶೋಲ್ಡರ್ಸ್. ನಾವು ನಮ್ಮ ಕಾಮನ್ ಸೆನ್ಸ್ನ ಇಟ್ಕೊಂಡು ವಿ ಹ್ಯಾವ್ ಟು ಗೋ ಥ್ರೂ. ಬಟ್ ಅನ್ಲೈಕ್ 90s ಆ್ಯಂಡ್ ಅರ್ಲಿ 2000, ಟುಡೇ ವಿ ಆರ್ ಟೂ ಕನ್ಫ್ಯೂಸ್ಡ್ by technology, what to take, what not to take anta. We are of course definitely focusing on few things. One, because of good treatment of last 20-25 years, too many people have survived, baduki survive agi with weak heart failure. So concentration is on heart failure, whether it is artificial heart transplant, lung transplants, adu one kade. Then many patients are now good candidates for doing minimal invasive surgery. ಒಂದೊಂದು ಕಾಲದಲ್ಲಿ ಓಪನ್ ಅಪ್ ಡೌನ್ ಸರ್ಜರಿ, ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಅದೇ ಥರ ಹಾರ್ಟ್ ಸರ್ಜರಿ. ಬಟ್ ಯು ಕೆನಾಟ್ ಜಂಪ್ ಸಡನ್ಲಿ, ದೆನ್ ಪೇಷಂಟ್ಸ್ ವಿಲ್ ಪೇ ಫಾರ್ ಇಟ್. ಬಟ್ ಕ್ರಮದಿಂದ ಭಾಳ ಟೆಸ್ಟಿಂಗ್ ದ ಗ್ರೌಂಡ್ಸ್. ಬಟ್ ದ ರೋಡ್ಸ್ ಆರ್ ಚೇಂಜಿಂಗ್ ಆನ್ ಟು ಎ ಮೋರ್ ಮಿನಿಮಲಿ ಇನ್ವೇಸಿವ್, ವೆರ್ ಎವರ್ ಪಾಸಿಬಲ್, ವೆರ್ ಎವರ್ ಕರೆಕ್ಟ್. ಆ್ಯಂಡ್ ಮೋರ್ ಅಂತ ಪ್ರತಿ ವರ್ಷ ಮೋರ್ ಪೇಷಂಟ್ಸ್ ವಿಲ್ ಬಿ ಸೂಟೇಬಲ್ ಫಾರ್ ಮಿನಿಮಲಿ ಸರ್ಜರಿ. ಸೊ ಒನ್ ಈಸ್ ಟ್ರಾನ್ಸ್ಪ್ಲಾಂಟ್ಸ್, minimally invasive surgery, and then there are some other newer thoughts where we make team up cardiologists with a team up agi more and more catheter based techniques. So these are the new roads. But like beating heart surgery came, which was a disruption. Disruption andre one kalali offset printing ittu, digital printing bantu, telephone wired telephony ittu, iga mobile smartphone bantu. Disruption. Adhe tara beating heart surgery was a disruption. Disruptions come suddenly as an idea. So you never know what lies in the womb of the future. But it's always exciting. How important is spiritual wellness, doctor? ಒಬ್ಬ ಮನುಷ್ಯನಿಗೆ ನಿಮ್ಮ ಬಳಿ ಬಂದಾಗಿರುವಂಥ ಒಂದು ಪೇಷಂಟ್ ಇರ್ಬೋದು ಅಥವಾ ನಿಮಗೆ WHO ನೀವು ಹೆಲ್ತ್ ಡೆಫಿನೇಷನ್ ಕೇಳಿದರೆ, ಹೆಲ್ತ್ ಈಸ್ ನಾಟ್ ಜಸ್ಟ್ ಎ ಫಿಸಿಕಲ್ ವೆಲ್ ಬೀಯಿಂಗ್, ಇಟ್ ಈಸ್ ಫಿಸಿಕಲ್, ಮೆಂಟಲ್. ಅಂದರೆ ಮೆಂಟಲ್ ಈಸ್ ಡಿಫ್ರೆಂಟ್ ಆ್ಯಂಡ್ ಇಮೋಷನಲ್. Physical, mental, emotional and spiritual. Spiritual is not a mumbo jumbo. It is a reality. Do you also mend broken hearts? ಇದಕ್ಕೂ ಕೂಡ ಪರಿಹಾರ ಇದೆಯಾ? See, doctor's job is not only mending physically broken hearts. ಪ್ರತಿ ಪೇಷಂಟ್ ನಮ್ಮ ಹತ್ರ ಬರ್ತಾನಲ್ಲ, ಅವನು ಒಂಥರ ನೈರಾಶ್ಯಲ್ಲಿ ಬರ್ತಾನೆ. ಹಿ ಈಸ್ ಅ ಬ್ರೋಕನ್ ಹಾರ್ಟೆಡ್ ಪರ್ಸನ್. ಆ ಟೈಮಲ್ಲಿ ಎವ್ರಿಬಡಿ ಫೀಲ್ಸ್ ದ್ಯಾಟ್ ಡಾಕ್ಟರ್ ಯಾವಾಗೂ ನಗ್ನಗ್ತಾ ಇರಬೇಕು, ಒಂಥರ ಡ್ರಾಮಾ ಮಾಡಬೇಕು. ನಾಟ್ ನೆಸೆಸರಿ. ದ್ಯಾಟ್ ಇಫ್ ದ ಡಾಕ್ಟರ್ ಈಸ್ ವೆಲ್ ಮೀನಿಂಗ್, ಅವನಿಗೆ ಫುಲ್ ಜ್ಞಾನ ಇದೆ, ಅವ್ನು ಕರೆಕ್ಟಾಗಿ ಅವ್ನು ಕೆಲಸ ಮಾಡ್ತಾನೆ, ಪ್ಲಸ್ ಅವನು ಸರಿಯಾಗಿ ಆಗಲೇಬೇಕು ಪೇಷಂಟ್ ಅಂತ ಅವನು ಹಠ ಇಟ್ಕೊಂಡಿದ್ದಾನೆ, ಸಾಕು. ಆ ಆತ್ಮನಿಗೆ ನಿಮ್ಮ ಆತ್ಮನ ಜೊತೆ ಒಂಥರ ಕನೆಕ್ಷನ್ ಆಗಿಬಿಡ್ತದೆ. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಬಿ ಡೂಯಿಂಗ್ ಓವರ್ ಡ್ರಾಮಾ. ಹಿ ನೋಸ್ ಎವ್ರಿಥಿಂಗ್. ಜಸ್ಟ್ ಡೂ ಯುವರ್ ಜಾಬ್ ಕರೆಕ್ಟ್ಲಿ. ಆ್ಯಂಡ್ ವಾಟ್ ನೀವೇನು ಹೇಳ್ತಾ ಇದ್ದೀರಲ್ಲ, ಮೆಂಡ್ ಹಿಸ್ ಬ್ರೋಕನ್ ಹಾರ್ಟ್, ಅದು ಹಾಗೇ ಆಗ್ತದೆ. ಆಮೇಲೆ ವೆದರ್ ಇಟ್ ಈಸ್ 10 years, 15 years, the relationship keeps on growing. I have got so many patients who are following with me for last 30-35 years. So yes, the answer to your question is yes. You do mend broken hearts. Yes. ಆ್ಯಂಡ್ ಪ್ರತಿಯೊಬ್ಬರ ಬದುಕಿನಲ್ಲಿ ಆರೋಗ್ಯದ ವಿಷಯ ಅಂತ ಕೇಳಿದ ತಕ್ಷಣ ಗೋಲ್ಡನ್ ಅವರ್ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ. ಏನಾದರೂ ಆ ವ್ಯಕ್ತಿಯಲ್ಲಿ ಹೆಚ್ಚು ಕಡಿಮೆ ಆದಾಗ ವಿತಿನ್ 1 hour ಭಾಳ ಇಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ಗೋಲ್ಡನ್ ಅವರ್ ಇರ್ತದೆ. ಓಕೆ. ಒಂದು ಹಾರ್ಟ್ ಅಟ್ಯಾಕ್ ಬಂತು. ಹಾರ್ಟ್ ಅಟ್ಯಾಕ್ ಯಾಕೆ ಬಂತಪ್ಪ? ದರ್ ವಾಸ್ ಒಂದು ರಕ್ತವಾಹಿನಿ ಇತ್ತು, ಕ್ಲಾಟ್ ಆಯಿತು, ನೋ ಮೋರ್ ಬ್ಲಡ್ ಸಪ್ಲೈ. ಆ ಮಸಲ್ ಕೊಳೆದು ಹೋಗ್ತದೆ. ಕೊಳೆದು ಹೋದರೆ ಜಾಸ್ತಿ ಮಸಲ್ ಭಾಗ ಇದ್ದರೆ ಅವ್ನು ಸತ್ತು ಹೋಗ್ತಾನೆ. ಕಡಿಮೆ ಇದ್ದರೆ ಅಷ್ಟು ಭಾಗ ಕಾಯಂ ಪರ್ಮನೆಂಟ್ಲಿ ಇರಿವರ್ಸಿಬಲಿ ಹೋಗ್ತದೆ. ದೆನ್ ಹಿ ವಿಲ್ ಲಿವ್ ವಿತ್ ಎ ವೀಕ್ ಹಾರ್ಟ್. ಇಫ್ ಯು ಗೋ ಇನ್ ಟೈಮ್ ಆ್ಯಂಡ್ ಮೆಲ್ಟ್ ದಟ್ ಕ್ಲಾಟ್ ಆರ್ ಗೋ ಇನ್ಸೈಡ್ ಆ್ಯಂಡ್ ಕ್ಲಿಯರ್ ದ ಕ್ಲಾಟ್ ಆ್ಯಂಡ್ ಪುಟ್ ಎ ಸ್ಟೆಂಟ್ in that time before the heart muscle ಸತ್ತು ಹೋಗೋದು ಮುಂಚೆ, that golden 3 hours ಅಲ್ಲಿ you can give him back his heart as it was. ಅರ್ಥ ಆಯ್ತಲ್ಲ? not only save his life but save his muscle. ಅದೇ ಥರ ಸ್ಟ್ರೋಕ್ ಬಂತು, ಪ್ಯಾರಾಲಿಸಿಸ್ ಆಯಿತು. ಅವನ್ನ ನಾವು ಕರೆಕ್ಟಾಗಿ ಆ ಸಮಯದಲ್ಲಿ ಹಿಡಿದರೆ ಯಾಕಾಯಿತು ಪ್ಯಾರಾಲಿಸಿಸ್, ಯಾಕಾಯಿತು ಸ್ಟ್ರೋಕ್? ಆ ರಕ್ತವಾಹಿನಿ ಕ್ಲಾಟ್ ಆಯಿತು. ದ್ಯಾಟ್ ಆ ಬ್ರೈನ್ ಭಾಗ ಕೊಳೆದು ಹೋಗ್ತದೆ, ಕಾಯಂ ನಾಶ ಆಗ್ತದೆ. ಆ ಬ್ರೈನ್ ದ್ಯಾಟ್ ಭಾಗದಲ್ಲಿ ಸ್ಪೀಚ್ ಇರ್ಬೋದು, ಕಣ್ಣಿರ್ಬೋದು, ಆ ಭಾಗದಲ್ಲಿ ಯುವರ್ ಮೋಟಾರ್ ಪವರ್ ಇರ್ಬೋದು. ವಾಟ್ ಎವರ್ ಭಾಗ ಹೋಗುತ್ತೆ, ಆ ಪವರ್ ಹೋಗುತ್ತೆ. ನಾವು ಆ ಟೈಮಲ್ಲಿ ಹೋಗಿ ಅದನ್ನ ಕ್ಲಾಟ್ನ ಮೆಲ್ಟ್ ಮಾಡಿ
ಸ್ಟೆಂಟ್ ಗಿಂಟ್ ಮಾಡಿದರೆ ಬ್ರೈನಲ್ಲಿ ಈಗ ಇವತ್ತು ಸಾಧ್ಯ ಇದೆ, ಟೋಟಲಿ ಯು ಕ್ಯಾನ್ ರಿವರ್ಸ್. ಎಷ್ಟು ಡ್ರಾಮ್ಯಾಟಿಕ್ ಡಿಫ್ರೆನ್ಸ್ ಆಗುತ್ತೆ. ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ಯಾರೇ ಒಂದು ಲಾರಿ ಗುದ್ದು ಹೋಗಿದ್ದಾನೆ, that fellow might have broken his windpipe, might have broken his ribs, it might have punctured his lungs and the air may be leaking out. He might have torn his liver or spleen. He will be bleeding very badly. If you catch them in that golden hour and also evacuate them correctly, spine might be broken. Suddenly now ಹಿಂಗೆ ಹೇಳ್ತೀವಿ, ಮಾಡಬಾರ್ದು. You have to, so these golden hours are in all emergencies are important. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಹೊಸ ಒಂದು ಟಾಪಿಕ್ ಬರ್ತದೆ ವಿಚ್ ಯು ಆರ್ ನಾಟ್ ಥಾಟ್ ಆಫ್, ದಟ್ ಈಸ್ ಪ್ಯಾರಾಮೆಡಿಕಲ್. ಪ್ಯಾರಾಮೆಡಿಕಲ್ ಹೂ ಗೋ ಆ್ಯಂಡ್ ಅಟೆಂಡ್ ಇಮರ್ಜೆನ್ಸೀಸ್. ಯು ಲುಕ್ ಇನ್ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಯುರೋಪಲ್ಲಿ ಎಲ್ಲ ಕಡೆ ಹೋಗಿ, ಕ್ಯಾನಡಾ, ದೇರ್ ಆರ್ ಸಚ್ ಕಾಂಪಿಟೆಂಟ್ ಪ್ಯಾರಾಮೆಡಿಕಲ್. ಇನ್ ಇಂಡಿಯಾ ದೇರ್ ಆರ್ ಸಮ್ ಪ್ರೈವೇಟ್ ಹಾಸ್ಪಿಟಲ್ಸ್ ದೇರ್ ವಿ ಗಾಟ್ ವೆರಿ ಕಾಂಪಿಟೆಂಟ್ ಪ್ಯಾರಾಮೆಡಿಕಲ್ಸ್ ಆ್ಯಂಡ್ ಆಂಬ್ಯುಲೆನ್ಸ್ ಸ್ಟಾಫ್. ಲಾಟ್ ಆಫ್ ಹಾಸ್ಪಿಟಲ್ಸ್, ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ, ಇಟ್ಸ್ ನಾಟ್ ದೇರ್. ಇದು ಒಂದು, ದಿಸ್ ಈಸ್ ಅನದರ್ ಏರಿಯಾ where lot of growth is desired. Training, adalita, shistu, and this is something which is very much needed. ತಮ್ಗೆ ಗೊತ್ತಾ, ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಪ್ರತಿ ವರ್ಷ ಇಂಡಿಯಾನಲ್ಲಿ 1,86 lakh people die. Can you imagine? And if these people, most of them are dying with head injury, something, if they are evacuated correctly, properly, so many can be saved. Those who die, means there is irreversible brain damage. All of them are organ donors. Do you know how many organs? ನಮಗೆ ನಾಟ್ ಓನ್ಲಿ ನಮ್ಗೆ ಎಷ್ಟು ಬೇಕು ಆರ್ಗನ್ಸ್, ಅದಕ್ಕಿಂತ ಎಷ್ಟು, ಐ ಮೀನ್ that need will be over. On top of that, we can be transplant surgeons for the whole world. And what kind of a name we will get. So this golden hour is important, not only just the heart, in lot of things, and for there comes the importance of paramedics. There is one more adalitadu ಒಂದು ಭಾಗ ಇದೆ. ನಾವು ನರ್ಸಿಂಗ್ ಕೌನ್ಸಿಲ್ ಆಫ್ ಇಂಡಿಯಾ, ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಅದೇ ಥರ ನಮ್ಮ ಜೊತೆ ಈಗ ಹಾರ್ಟ್ ಲಂಗ್ ಮಷಿನ್ ಓಡಿಸ್ತಾನೆ ಪ್ಯಾರಾಮೆಡಿಕ್, ಇವರೆಲ್ಲ ಕೆಲವು ಟೆಕ್ನಿಷಿಯನ್ಸ್ ಇದ್ದಾರೆ. ದಿಸ್ ಟೆಕ್ನಾಲಜೀಸ್ ಟೆಕ್ನಿಷಿಯನ್ಸ್ ಅವರಿಗೆ ಕೌನ್ಸಿಲ್ ಆಗಬೇಕು, ಅವ್ರದ್ದು ಅಕ್ರೆಡಿಷನ್ ಕ್ವಾಲಿಫಿಕೇಷನ್ ಸರಿಗೆ ನೋಡಬೇಕು, ಅದು ನಾವು ಕರೆಕ್ಟ್ ಮಾಡಿಲ್ಲ. ಈ ದಟ್ ಆ್ಯಕ್ಟ್ ಹ್ಯಾಸ್ ಜಸ್ಟ್ ಬಿನ್ ಪಾಸ್ಡ್. ನಮ್ಮ ಪಾರ್ಲಿಮೆಂಟಲ್ಲಿ ಸುಮ್ಮನೆ ಗಲಾಟೆ, ಇಷ್ಟೆಲ್ಲ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳೋದು ಬಿಟ್ಟು ಇದು ನಡೀತಾ ಇರ್ತದೆ. ದಟ್ ಆ್ಯಕ್ಟ್ ಈಸ್ ಪಾಸ್ಡ್, ಬಟ್ ಅದು ಎಲ್ಲ ಪಾಲಿಶ್ ಬರಬೇಕು. ಬಟ್ ದ್ಯಾಟ್ ಈಸ್ ಅನದರ್ ಏರಿಯಾ. ಬಟ್ ಪ್ಯಾರಾಮೆಡಿಕ್ಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಏರಿಯಾ ಆಫ್ ಇಂಡಿಯಾ ವಿಚ್ ನೀಡ್ಸ್ ಲಾಟ್ ಆಫ್ ಡೆವಲಪ್ಮೆಂಟ್. ಓಕೆ ಸರ್, ಇಂಪಾರ್ಟೆಂಟ್ 2 questions ಇದೆ. ಒಂದು, ಲೈಕ್ ಆರ್ಗನ್ ಡೊನೇಟ್ ಮಾಡಬೇಕು ಅಂತ ಇಚ್ಛೆ ಪಡೋರು, ಅಥವಾ ಈಗ ನಾವು ಎಲ್ಲ ಆರ್ಗನ್ ಬ್ಯಾಂಕ್ ಅಂತ ಏನು ಹೇಳ್ತೀವಿ, ಕರೆಕ್ಟ್, ಹೃದಯಕ್ಕೂ ಕೂಡ ಬ್ಯಾಂಕ್ ಇದೆಯಾ ಸರ್? ಓಕೆ, ಹೃದಯ, ಕಿಡ್ನಿ, ಲಿವರ್ ಇವೆಲ್ಲ ತೆಗೆದ ತಕ್ಷಣ ಓನ್ಲಿ ಅಷ್ಟೇ ಕಾಲ ಉಳಿತವೆ. ದೇ ವಿಲ್ ಗೋ, ದೇ ಇಸ್ ನಥಿಂಗ್ ಲೈಕ್ ಬ್ಯಾಂಕಿಂಗ್. ನಾವು ಹೃದಯ ನಾವು ತೆಗೆದಿದ್ರೆ ವಿದಿನ್ 4 hours ಇಟ್ ಶುಡ್ ಸ್ಟಾರ್ಟ್ ಬೀಟಿಂಗ್ ಇನ್ ಅನದರ್ ಚೆಸ್ಟ್. ಓಕೆ, ಲಿವರ್ ತೆಗೆದಿದ್ರೆ 6 to 8 hours ಅಲ್ಲಿ ಇಟ್ ಶುಡ್ ಸ್ಟಾರ್ಟ್ ಫಂಕ್ಷನಿಂಗ್. ಕಿಡ್ನಿ ತೆಗೆದ್ರೆ 4 to 5 hours ಅಲ್ಲಿ ಸ್ಟಾರ್ಟ್ ಫಂಕ್ಷನಿಂಗ್, ಆ ಥರ ಇರ್ತದೆ. ಸೊ ದಿ ಬ್ಯಾಂಕಿಂಗ್ ಅಂತ ಏನಿಲ್ಲ, ಬಟ್ ಯು ಹ್ಯಾವ್ ಟು ಹ್ಯಾವ್ ಪ್ರಾಪರ್ ಲಾಜಿಸ್ಟಿಕ್ಸ್. ಈಗ ನಾವುಗಳು ಈ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತಾಡ್ತಿದ್ದೀರಾ, ಗವರ್ಮೆಂಟ್, ಪಬ್ಲಿಕ್, ಲಾಟ್ ಆಫ್ ಪೀಪಲ್ ಆರ್ ನಾಟ್ ಅವೇರ್. ನಾವು ಈ ಹಾರ್ಟ್ ಟ್ರಾನ್ಸ್ಪ್ಲಾಂಟಲ್ಲಿ ಎಷ್ಟು ಮಟ್ಟಿಗೆ ಮುಂದೆ ಬಂದಿದ್ದೀವಿ ಇಂಡಿಯಾ. ಈವನ್ ವೆಸ್ಟರ್ನರ್ಸ್ ಡೋಂಟ್ ನೋ. 2 years ಬ್ಯಾಕ್ ಇಂಡಿಯಾ ಡಿಡ್ ವರ್ಲ್ಡ್ಸ್ ಲಾರ್ಜೆಸ್ಟ್ ನಂಬರ್ ಆಫ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಸ್. ಯಾರಿಗೂ ಗೊತ್ತಿಲ್ಲ. 83 centers in India have been doing heart transplant. Nobody knows. Jayadeva, Aurangabad Medical College, Kottayam Medical College, PGI, AIMS, Nizam Institute, so many government medical colleges have been doing, and then so many private medical colleges. It's a great success. Organ donation, emotion ಬಳಿಬೇಕು. ಇಮೋಷನ್ ಬೆಳೆದಿದೆ. ಟುಡೇ ನಮ್ಮ ಹತ್ರ ದೇಶದಲ್ಲಿ 2 ಬಾಡೀಸ್ ಇದ್ದಾವೆ. ದಿಸ್ ಕರ್ನಾಟಕ ಗೌರ್ಮೆಂಟ್ದು ಸೋಟೋ ಅಂತ, ದಿಸ್ ಸ್ಟೇಟ್ ಆರ್ಗನ್, ದೆನ್ ರೋಟೋ ಅಂತ ರೀಜನಲ್, ಆ್ಯಂಡ್ ನೋಟೋ ಇಸ್ ನ್ಯಾಷನಲ್. ಸೊ ಸಂಬಡಿ ಇನ್ ಮೈಸೂರು ಹ್ಯಾಡ್ ಅ ಬ್ರೈನ್ ಡೆತ್, ಅವನ ಆರ್ಗನ್ಸ್ ತೆಗಿಬಹುದು. ಸೊ ನಮ್ಮ ಸ್ಟೇಟಲ್ಲಿ ಸಾಕಾಗಬೇಕು. ಸೊ ಸ್ಟೇಟ್ ಇಮಿಡಿಯೇಟ್ಲಿ ಎವ್ರಿಬಡಿ ವಿಲ್ ಬಿ ಟೋಲ್ಡ್ we will take the organ. Nobody is a taker in the state. Then it will go to the region. Nobody is a taker in the region, it will go to the nation. But the organ will not be wasted. But pledge agbekalla. Correct. So pledge adre there will be registry that this patient is
brain dead, but he's pledged. Nobody need to ask anybody. Relatives also need not be asked. ಹೌದು. That can be done. Today, France, Spain, there are some countries where there is a law where unless you have said no, you de-pledge, I don't want to donate. Only those organs will not be taken. They have gone to that level. ಓ ಗ್ರೇಟ್ ಬಾರ್ಸಿಲೋನಾ ಸ್ಪೇನಲ್ಲಿ ಪರ್ ಮಿಲಿಯನ್ ಅಂದರೆ 10 lakhs 10 lakh ಪಾಪ್ಯುಲೇಷನ್ ಅಲ್ಲಿ 39 ಪೀಪಲ್ ಆರ್ ಆಕ್ಚುಲಿ ಡೊನೇಟಿಂಗ್. ನಮ್ಮ ದೇಶದಲ್ಲಿ ಇಟ್ ಇಸ್ 0.5. ಬಟ್ ಭಾವನೆ ಇದೆ. ವಿ ಹ್ಯಾವ್ ಟು ಜಸ್ಟ್ ಸ್ಟ್ರೀಮ್ ಲೈನ್ ದಿಸ್. ಓಕೆ ಜಾಗೃತಿ ಬೇಕು. ಲಕ್ಷಾಂತರ ಫ್ಯಾಮಿಲಿಗಳ ಹೃದಯನ ಜೋಪಾನ ಮಾಡಿ ಎಲ್ಲರ ಮನೇಲಿ ದೀಪ ಹಚ್ಚೋಂಗ್ ಮಾಡಿದ್ದೀರಾ. ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಹೃದಯವನ್ನು ಕಾಪಾಡುವಂಥ ಕುಟುಂಬ ಇದೆ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ಮೈ ವೈಫ್ ಆ್ಯಂಡ್ ಒನ್ ಡಾಟರ್. ಓಕೆ. ಬಟ್ ನಮ್ದು ಒಂದು ಹಿಂದಿಯಲ್ಲಿ ಒಂದು ವರ್ಡ್ ಇದೆ ಕುಣಬ ಅಂತ. ಕುಣಬ ಕುಣಬಾನೋ. ಸೊ ಮೈ ಎಂಟೈರ್ ಫ್ಯಾಮಿಲಿ ಲಿವ್ಸ್ ಟುಗೆದರ್ ದೇರ್. ಮೈ ಫಾರ್ಮ್ ಹೌಸ್ ಆ್ಯಂಡ್ ದ್ಯಾಟ್ ಹ್ಯಾಸ್ ಬಿಕಮ್ ಅವರ್ ಹೌಸ್ ನೌ. ಸೊ ಐ ಹ್ಯಾವ್ 2 brothers. ಓಕೆ. ಅವರು ದೇರ್ ಫ್ಯಾಮಿಲೀಸ್, ಮೈ ಮದರ್, ಮೈ ಫಾದರ್ ಡೈಡ್ 5 years ago. They all live together. Okay. So we are all a very kind of a very united family. My sister lost her husband last year, so she also lives just across the street from my house. So they all are together. ಓಕೆ. And so that's a kunba. And ಒಟ್ಟು ಕುಟುಂಬ. howdu. And so this is very important. ಹೌದು. And we are quite a united family. So ಒಂದೊಂದು ಕಾಲದಲ್ಲಿ everything was a what you call ಒಟ್ಟು ಕುಟುಂಬ. ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದ್ದಾವೆ. There were merits, but those merits I feel were higher, especially for children. Okay. So family is important, family values are important, Yes. but as you grow older, friends also are important. ಸರ್ ಫೈನಲಿ ಏನಂದರೆ ತಪ್ಪು ತಿಳಿಬೇಡಿ. Hey, please. ಡಾಕ್ಟರ್ ಹತ್ರ ನಾನು ಹೋಗಲೇಬಾರ್ದು, ನನಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಏನೂ ತೊಂದರೆ ಆಗಬಾರ್ದು ಅಂದರೆ ಯಾವ ರೀತಿಯ ಪ್ರಿಕಾಷನ್ಸ್ ಬೇಕು? Correct. No, ಅದು ಭಾಳ ಕರೆಕ್ಟ್ ಕ್ವೆಶ್ಚನ್. ಅದು ಸಾಧ್ಯ ಇದೆ. ಓಕೆ. ಈಗ ಡಾಕ್ಟರ್ ಹತ್ರ ಕಾಮನೆಸ್ಟ್ ಕಾಸ್ ಇನ್ ಇಂಡಿಯಾ ಗ್ರೋನ್ ಅಪ್ ಪೀಪಲ್, ಎಲ್ಡರ್ಲಿ ಪೀಪಲ್ ಇಸ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಆಗ್ತದೆ, ಕಾರ್ನರಿ ಆರ್ಟರಿ ಡಿಸೀಸ್, ಬ್ಲಾಕ್ಸ್ ಆಗ್ತವೆ, ಬ್ಲಾಕ್ಸ್ ಅಥ್ರೋಸ್ಕ್ಲೋಸಿಸ್ಲಿಂದ ಆಗ್ತವೆ. ದೇರ್ ಆರ್ ಹಲವಾರು ಕಾರಣಗಳಿದ್ದಾವೆ. ಓಕೆ. ಪ್ರಿವೆಂಟೇಬಲ್ ಆ್ಯಂಡ್ ನಾನ್ ಪ್ರಿವೆಂಟೇಬಲ್ ಅಂದರೆ ಮೈ ಜೆನೆಟಿಕ್, ಮೈ ತಾಯಿ ತಂದೆ ದೇ ಹ್ಯಾಡ್ ಅ ಪ್ರಾಬ್ಲಮ್, ಅದು ಐ ಕೆನಾಟ್ ಪ್ರಿವೆಂಟ್. ಓಕೆ. ಅದೇ ಥರ ಕೆಲವು ನಾನ್ ಪ್ರಿವೆಂಟೇಬಲ್ ಕಾಸ್, ಬಟ್ ಪ್ರಿವೆಂಟೇಬಲ್ ಆರ್ ಮೋರ್. ಸ್ಮೋಕಿಂಗ್ ಮಾಡ್ತೀವಿ, ಸರಿಯಾಗಿ ನಾವು ಇನ್ಡಿಸಿಪ್ಲಿನ್ ಈಟಿಂಗ್, ಲ್ಯಾಕ್ ಆಫ್ ಎಕ್ಸರ್ಸೈಸ್, ಆಲ್ ಕೈಂಡ್ ಆಫ್ ದಿಸ್ ಪ್ರಿವೆಂಟೇಬಲ್ ಕಾಸಸ್. ಇಫ್ 4 ಒಂದು ನಾನು ಐ ವಿಲ್ ವಾಚ್ ಮೈ ಫುಡ್, ಲಿಟಲ್ ಸಮ್ ಸೆಂಬ್ಲೆನ್ಸ್. ಓಕೆ. 2ನೇದು ನಾನು ಲಿಟಲ್ ಅಟ್ಲೀಸ್ಟ್ ವಾಕ್ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೂ. ನಾನು ಸ್ಮೋಕ್ ಮಾಡೋದಿಲ್ಲ. ಆ್ಯಂಡ್ ನನಗೆ ಈ BP ಅಥವಾ ಶುಗರ್ ಇದ್ದರೆ ನಾನು ಇಯರ್ಲಿ ಟೆಸ್ಟ್ ಮಾಡ್ತಾಯಿದ್ದೀನಿ, ಇದ್ದರೆ ಅದನ್ನು ಕರೆಕ್ಟಾಗಿ ಕೇರ್ ತೊಗೊಳ್ತೀನಿ. ಇಷ್ಟು ನೀವು ಮಾಡಿದರೆ 80% ಟು ದ ಲೆವೆಲ್ ಆಫ್ 80% ಯು ಮೇ ಬಿ ಏಬಲ್ ಟು ಅವಾಯ್ಡ್ ಯುವರ್ ಹಾರ್ಟ್ ಅಟ್ಯಾಕ್ಸ್. ಸೊ ತಾವೀಗ ಏನು ಕೇಳಿದಿರಲ್ಲ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ದ ಆನ್ಸರ್ ಟು ದ್ಯಾಟ್ ಈಸ್ ಪಾಸಿಬಲ್. ಈಗ ನಾವು ವರ್ಲ್ಡ್ ಹಾರ್ಟ್ ಡೇ ಮಾಡ್ತೀವಲ್ಲ ಸೆಪ್ಟೆಂಬರಲ್ಲಿ, ವೈ ವರ್ಲ್ಡ್ ಹಾರ್ಟ್ ಡೇ ಸ್ಟಾರ್ಟ್ ಆಯಿತು? ಈ ಜಾಗೃತಿ ಸ್ಪ್ರೆಡ್ ಆಗಬೇಕು, ಜನ ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ಅ ವೆರಿ ಲೋ ಹ್ಯಾಂಗಿಂಗ್ ಫ್ರೂಟ್, very simple. By 2025 when it started World Heart Day, the aim was 2025 ತನಕ ಇದು ಏನು ಆ್ಯನ್ಯುವಲ್ ಸಾವುಗಳಿದ್ದಾವೆ ಹಾರ್ಟ್ ಅಟ್ಯಾಕಿಂದ 25% ಕಮ್ಮಿ ಆಗಬೇಕು. ಇವತ್ತು ಅಕ್ರಾಸ್ ದ ಗ್ಲೋಬ್ ಎವ್ರಿ ಇಯರ್ ಅರೌಂಡ್ 7 crore people are dying of heart attacks, which is quite a lot. ಓಕೆ. ಸರ್, ನಾವೇನು ಹೇಳಬೇಕು ನಿಮಗೆ, ಯಾವ ರೀತಿ ಧನ್ಯತೆ ಹೇಳಬೇಕು ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಹೃದಯದ ಮಾತು, ಹೃದಯದ ಅನುಭವ, ಹೃದಯದ ಜೊತೆಗಿನ ಕೆಲಸ, ಮತ್ತು ನೀವು ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬಂದದ್ದು ಎಲ್ಲವೂ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಕೂಡ ಸಾಕಷ್ಟು ಮಾಹಿತಿಯ ಜೊತೆಗೆ ನಿಮ್ಮ ಇನ್ನೊಂದಷ್ಟು ಪರಿಚಯ ಕೂಡ ಆಗಿದೆ. ಹಾಗಾಗಿ ನಾವು ನಮ್ಮ ಚಂದನ ವಾಹಿನಿಯ ತಂಡದ ಪರವಾಗಿ ನಿಮ್ಮ ಮುಂದಿರುವಂಥ ಕನಸುಗಳೇನಿದೆ ಅಥವಾ ಹೊಸ ಅನ್ವೇಷಣೆಗಳೇನಿದೆ ಅದೆಲ್ಲದಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಾವು ಧನ್ಯವಾದ ಕೂಡ ತಿಳಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. My pleasure. Thank you very much. ವಾರದ ಅತಿಥಿ, ಇಲ್ಲಿಗೆ ಬರುವಂಥ ಪ್ರತಿ ಅತಿಥಿಯ ಜೊತೆಗೆ ಮಾತುಕತೆ ನಾವೇನು ಮಾತನಾಡ್ತೇವೆ ಬರೀ ಅವರ ಬದುಕು ನಡ್ಕೊಂಡು ಬಂದದ್ದನ್ನು ಮಾತ್ರ ತಿಳ್ಕೊಳ್ಳೋದಕ್ಕೆ ಇಲ್ಲ, ಅದರಿಂದ ನಾವು ಕೂಡ ಪ್ರೇರಿತರಾಗಬೇಕು, ನೀವು ಕೂಡ ಪ್ರೇರಿತರಾಗಬೇಕು ಅನ್ನುವ ಹಿತದೃಷ್ಟಿಯಿಂದಲೇ ನಾವು ಸದಾ ಇಂಥ ಒಳ್ಳೆಯ ಸಂಚಿಕೆಗಳನ್ನು ನಿಮಗೆ ಸಾದರಪಡಿಸ್ತಾ ಇದ್ವಿ. ಇದು ಈ ವಾರದ ಅತಿಥಿ ಕಾರ್ಯಕ್ರಮ ಆಗಿತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.